ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಅವ್ರ ಮನೆಗೆ ಬಂದಷ್ಟೇ ಖುಷಿ ಆಯ್ತು. ಏನಂದ್ರೆ ಏನೇ ಮಾಹಿತಿ ಬೇಕು ಅಂದ್ರೆ ಬನ್ನಿ, ರೈತರು ಹೊಸ್ದಾಗ್ ಮಾಡ್ತೀವಿ ಅಂದ್ರು ಬನ್ನಿ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕ್ಯಾಶುವಲ್ ಆಗಿರ್ತಾರೆ, ವ್ಯವಹಾರನೇ ಬೇರೆ ಇರುತ್ತೆ. ಆದ್ರೆ ಇಲ್ಲಿ ಹಂಗಲ್ಲ, ಒಬ್ರು ರೈತರು ಉದ್ಧಾರ ಆಗ್ಬೇಕು, ಹೊಸ್ದಾಗ್ ಬರ್ಬೇಕು, ಹೈನುಗಾರಿಕೆ ಯೂತ್ಸ್ ಬರ್ಬೇಕು, ಖುಷಿ ಆಗುತ್ತೆ. ಎಷ್ಟು ಬರ್ತದೆ ಅಂತ ಮೆಸೇಜ್ ಹಾಕೋದು ಅವರು ಇವಾಗ ಟೈಮ್ಗೆ 18 ಬರ್ತೈತೆ ಅಂದ್ರೆ 20 ಲೀಟರ್ 22 ಬರ್ತೈತೆ. ತುಂಬಾ ಖುಷಿ ಆಗುತ್ತೆ. ಒಟ್ಟು ಟೈಮಿಗೆ 18-20 ಲೀಟರ್ ಕರೀತಾರೆ ಈಗ ಟೈಮಿಗೆ ಆಗುತ್ತೆ. ಬೇರೆ ಕಡೆ ಹೋದ್ರೆ ಡೈರಿ ಫಾರ್ಮ್ ಒಳಗಡೆ ಹೋಗ್ಬೇಕಂದ್ರೆ ಒಬ್ರನ್ನ ಕರ್ಕೊಂಡು ಹೋಗಕ್ಕೆ, ಒಬ್ರನ್ನ ಮಾತಾಡ್ಸಕ್ಕೆ ಮಿನಿಮಮ್ ಅಂದ್ರೆ 1 ರಿಂದ 2 ಅವರ್ ಬೇಕು. ಅಂದ್ರೆ ಅವರು ಇನ್ನೊಬ್ರನ್ನ ಮೀಟ್ ಮಾಡಿ. ಇಲ್ಲ ಆದ್ರೆ ಹಂಗಿಲ್ಲ, 2 ಗಂಟೆಗೆ ಬಂದು 2 ಅವರ್ 3 ಅವರ್ ತುಂಬಾ ಖುಷಿ ಆಯ್ತು. ಅಂದ್ರೆ ಇವ್ರು ಮಾಹಿತಿಗಳು ಕೊಟ್ಟಿರೋದು ಉಳ್ಕೊಳುತ್ತೆ. ರೈತರಿಂದ ರೈತರು ಬೆಳೆಸಿ ಅಷ್ಟೇ, ರೈತ ಎಲ್ಲಾರು ಬೆಳಿಬೇಕು. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಖುಷಿ ಆಯ್ತು. ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು, ಒಳ್ಳೇದಾಗ್ಬೇಕು, ಇನ್ನ ಬರ್ಬೇಕು. ತುಂಬಾ ನಿಮ್ಮಂತ ರೈತರುಗಳು ಸಪೋರ್ಟ್ ಮಾಡ್ಬೇಕನ್ನಪ್ಪ. ಮತ್ತೆ ಮಾಹಿತಿನ ತಗೋಬೇಕು ಅಂತ ಬಂದ್ವಿ. ಇಲ್ಲಿ ಬಂದಿತ್ತು ನಾವ್ ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಪ್ರೀತಿ, ವಿಶ್ವಾಸ, ಮಾಹಿತಿ ಎಲ್ಲ ಸಿಗುತ್ತೆ. ಹಸುಗಳ ಬಗ್ಗೆ ಚೆನ್ನಾಗಿ ಹೇಳ್ತೀವಿ. ಯಾರೇ ಆದ್ರೂ ಬಂದು ಇವ್ರು ಒಂದ್ಸಲ ಭೇಟಿ ಮಾಡಿ, ತುಂಬಾ ಖುಷಿ ಅಂದ್ರೆ ಆಗುತ್ತೆ. ನೀವು ಹಸು ತಗೊಳ್ಳೋದು ಬಿಡೋದು ಸೆಕೆಂಡ್ರಿ. ಇಲ್ಲಿ ಬಂದು ಹಸು ಬಗ್ಗೆ ನೀವು ಮಾಹಿತಿ ತಗೊಂಡು ಹೋದ್ರೆ, ಮತ್ತೆ ಅವ್ರು ಕೊಡುವಂತ ರೀತಿ, ಮತ್ತೆ ಅವ್ರು ತಂದ ಹಸು ರೈತರುಗಳು ಕೊಟ್ಟಿರುವಂತ ರೀತಿ ಎಲ್ಲ ಯಾವುದೇ ಮುಚ್ಚುಮರೆ ಇರಲ್ಲ ನಿಮ್ಗೆ. ಪ್ರತಿಯೊಂದು ನೀವು ನೋಡ್ದಂಗೆ ಡೈರೆಕ್ಟ್ ನೀವೇ ಹೋಗಿ ತಗೊಬಂದಂಗ ಅನ್ಸುತ್ತೆ. ಬಂದು ಇಲ್ಲಿ ವಿಸಿಟ್ ಮಾಡಿ ತಗೊಳ್ಳಿ. ಅಂದ್ರೆ ಖುಷಿ ಆಗುತ್ತೆ. ಅವ್ರು ತಂದು ಲೋಡ್ ತಂದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ ಅನ್ನೋ ಡೌಟ್. ಯಾಕಂದ್ರೆ ಮುಂಚಿತವಾಗಿ ಬುಕ್ ಆಗಿರುವಂತವನ್ನೇ ತರೋದು. ನಾವು ಕೇಳಿದೀವಿ, ನಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ತರ ಫೋನ್ ಮಾಡ್ತೀವಪ್ಪ, ನೀವು ಯಾವ ತರ ಬೇಕು ಅಂತ ಅವರೇ ಹೇಳವ್ರೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ನೀವು ತಗೊಳ್ಳಿ. ಎಂತೆಂತವ್ರಿಗೆ ಬೆಳೆಸ್ತಾರೆ ಈಗ ಸುಮ್ನೆ ಹೆಂಗೋ ಇದ್ ಮಾಡೋರಿಗೆ ಬೆಳೆಸ್ತಾರೆ. ದಯವಿಟ್ಟು ರೈತರಿಗೆ ಬೆಳೆಸಿ ಸಪೋರ್ಟ್ ಮಾಡಿ. ನೋಡಿ ಒಂದ್ಸಲ ನೇರವಾಗಿ ನೋಡಿ, ನಿಮ್ಗೆ ಅನುಭವ ಆಗುತ್ತೆ. ಖಂಡಿತ 1 ತಗೊಳಕ್ಕೆ 5 ತಗೋತೀರಾ. ನಾವು ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದ್ವಿ, ಎಲ್ಲಾನೇ ಹೇಳಿದಿರಿ ಹರ್ಷಣ್ಣವ್ರ ಜೊತೆ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆನಂದಣ್ಣವರು ಖುಷಿ ಆಗುತ್ತೆ. ಥ್ಯಾಂಕ್ ಯು ತುಂಬಾ ಜೊತೆಲಿ ಹೋಗಿ ಫ್ರೆಂಡ್ಸ್ ತರ ಇದ್ದು ರೈತರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶನೇ ತುಂಬಾ ಖುಷಿ. ನೀವು ಲೈವ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ನೀವೇನೇ ಹೊರಗಡೆ ಏನೇ ವಿಡಿಯೋಸ್ ನೋಡಿ ನಮ್ಮ ಬಗ್ಗೆ ಏನಾದ್ರು ಬ್ಯಾಡ್ ಪಾಯಿಂಟ್ ಆಫ್ ವ್ಯೂ ಆದ್ರೂ ಕಾಣಿಸಿರ್ಬೋದು, ಗುಡ್ ಪಾಯಿಂಟ್ ಆಫ್ ವ್ಯೂ ಆದ್ರೂ ಕಾಣಿಸಿರ್ಬೋದು. ಲೈವ್ ಅಲ್ಲಿ ಬಂದ್ರೆ ನಾವು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೇರವಾಗಿ ಬಂದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾರೇ ಬಂದ್ರು ತುಂಬಾ ಖುಷಿ ಆಗುತ್ತೆ. ವಿಸಿಟ್ ಮಾಡಿ ನೋಡಿ ಒಂದ್ಸಲಿ, ನಿಮ್ಗೆ ಅನುಭವ ಆಗುತ್ತೆ ಅದು. ಓಕೆ, ಮಾತಾಡಿದ್ರೆ ಒಂದ್ ಖುಷಿ, ಮಾಹಿತಿ. ಆದ್ರೆ ನೀವು ಶ್ರಮ ಪಡ್ತಿರಲ್ಲ, ಅಲ್ಲಿ ಗೊತ್ತಿಲ್ದಿರೋ ಪರಿಚಯ, ರೈತರಿಗೆ ಹೆಲ್ಪ್ ಆಗ್ಬೇಕು, ಅದೊಂದೇ ಖುಷಿ ಕಣೋಣ. ಬಾಯ್, ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಟಾಪ್ ಬ್ರೀಡ್ ಕಟ್ಟಿ, ಒಳ್ಳೊಳ್ಳೆ ಹೆಸರು ಕಟ್ಟಿ, ಒಳ್ಳೇದಾಗ್ಲಪ್ಪ. ಅಯ್ಯೋ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಹರ್ಷಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಅಭಿಮಾನಿಗಳೇ, ನಮ್ಮನೆ ದೇವರು. ಇವತ್ತು ಬಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಇವಾಗ ಟೈಮು ಆಗಲೇ 8:30 ಆಗಿದೆ, 8:45 ಆಗಿದೆ ಇಷ್ಟು ಟೈಮು. ಈಗ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದೀವಿ. ನಮ್ಮ ಕೇರ್ಟೇಕರ್ಗಳು ಏನು ಬಂದಿದ್ರು ಲಾರಿಲಿ, ಅವರಿಗೆ ಇವಾಗ ಡ್ರಾಪ್ ಮಾಡೋಕೆ ಹೋಗ್ತಾ ಇದೀವಿ. ಈಗ ರೈಲ್ವೆ ಸ್ಟೇಷನಿಂದ ಅವರು ಬೆಂಗಳೂರು ಹೋಗ್ತಾರೆ. ಇವಾಗ ಪಾಂಡುಪುರದಿಂದ ಬೆಂಗಳೂರು ಹೋಗಿ, ಬೆಂಗಳೂರಿಂದ ಚಂಡೀಗಢ ಹೋಗ್ತಾರೆ. ಡೈರೆಕ್ಟ್ ಪಂಜಾಬಿಗೆ ರೀಚ್ ಆಗಿಬಿಡ್ತಾರೆ. ಸೊ ಅವರಿಗೆ ಬಿಡೋಕ್ಕೆ ಹೋಗ್ತಾ ಇದೀವಿ ರೈಲ್ವೆ ಸ್ಟೇಷನ್ಗೆ. ಬನ್ನಿ ಹೋಗಿ ರೈಲ್ವೆ ಸ್ಟೇಷನ್ಗೆ ಅವ್ರಿಗೆ ನಾವು ಬಿಟ್ಟು ವಾಪಸ್ ಬರಬೇಕು. ನಾನು ನಮ್ಮ ಅಪ್ಪ ಮತ್ತೆ ಅವರಿಬ್ರು ಹೋಗ್ತಾ ಇದ್ದೀನಿ. ಖುಷಿ ಹೋಗ್ಯಾ ಯಾಕೆ ಅಚ್ಚಾರ ಈಗ ಇದೆ ಸೊ ಇವಾಗ ಅವ್ರನ್ನ ಹೋಗಿ ಬಿಟ್ಟು ವಾಪಸ್ ಬರೋಣ. ಬನ್ನಿ ಹೋಗೋಣ. ಮನೇಲಿ ಬಿಟ್ಟು ಅವ್ರನ್ನ ಹೋಗ್ತಾ ಇದ್ದಾರೆ ಅಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಬಿಟ್ಟು. ಈಗ ನಾವು ವಾಪಸ್ ರಿಟರ್ನ್ ಹೋಗ್ತಾ ಇದೀವಿ ಫಾರ್ಮ್ಗೆ. ಮತ್ತೆ ಕಸ್ಟಮರ್ ಬಂದಿದ್ದಾರೆ, ವೇಟ್ ಮಾಡ್ತಿದ್ದಾರೆ 3 ಗೇಟಲ್ಲಿ. ಈಗ ನಾವು ಹೋಗಿ ಅವ್ರ ಕಸ್ಟಮರ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗೋಣ. ಫೈನಲಿ ಬಂದಿದ್ದಾರೆ, ಸಿಕ್ಕಿದ್ದಾರೆ. ಅವರು ಫೋನಲ್ಲಿ ಹೇಳ್ದಾಗ ಹಸು ಇಲ್ಲ, ಎಲ್ಲ ಸೇಲ್ ಆಗಿಬಿಟ್ಟಿದ್ದಾವೆ, ಏನಕ್ಕೆ ಬರ್ತೀನಿ, ನೆಕ್ಸ್ಟ್ ಹಸು ಬಂದಾಗ ಬನ್ನಿ ಅಂತ ಹೇಳಿದ್ದೆ. ಇಲ್ಲ ನಾನು ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬರ್ತೀನಿ ಅಂತಾರೆ. ಬೈಕಲ್ಲಿ ಬಂದಿದ್ದಾರೆ ಗೈಸ್, ಪಾಪ ಅಷ್ಟು ಟಿ ನರಸೀಪುರದಿಂದ ಬಂದಿದ್ದಾರೆ. ಹಿಂದೆ ಬರ್ತಾ ಇದ್ದಾರೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಬರ್ತಿದ್ದಾರೆ ಪಾಪ, ತೋರಿಸ್ತೀನಿ ನಿಮಗೆ. ನಾವು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬರ್ತಿದ್ದಾರೆ. ಹಸು ಇಲ್ಲ ಆದ್ರೂ ಪರವಾಗಿಲ್ಲ, ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಬರ್ತಿದ್ದಾರೆ. ಈ ಥರ ಬರ್ತಾ ಇರ್ತಾರೆ ಗೈಸ್ ಡೈಲಿ. ಸೊ ಬನ್ನಿ ಹೋಗೋಣ, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. ಫೈನಲಿ ಬಂದಿದ್ದೀವಿ. ಹಸುಗಳು ಹಿಂಗೆ ಆರಾಮ ರೆಸ್ಟ್ ಮಾಡ್ತಾರೆ. ಇದೆಲ್ಲ ಹೋಗುತ್ತೆ ಇವತ್ತು, ಅದು ನಾಳೆ ಹೋಗುತ್ತೆ. ಸೊ ಬಂದಿದ್ದಾರೆ ಗೈಸ್ ಅಣ್ಣವರು. ಅಣ್ಣ ಯಾವರು ನಿಮ್ಮದು? ರಂಗಸಮುದ್ರ ಟಿ ನರಸೀಪುರದಿಂದ ಬಂದಿದ್ದೀರಾ. ನಾನು ಹೇಳಿದೆ ನಿಮಗೆ ಫೋನಲ್ಲಿ ಹಸುಗಳಿಲ್ಲ, ಇಲ್ಲ ಅಣ್ಣ ಸೇಲ್ ಆಗಿದ್ದಾವೆ ಅಂತ. ಹೇಳಿದೆ ಇವ್ರಿ ಫೋನಲ್ಲಿ, ನಿಮ್ಮನ್ನು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ ಅಂದರು. ಬಂದಿದ್ದಾರೆ. ಹೆಂಗಿದಾವಣ್ಣ ಹಸುಗಳು? ಚೆನ್ನಾಗಿದಾವ? ನಿಮ್ದೋಣ ಯಾವ ಊರು? ಸೇಮ್ ಊರನಾ? ಶ್ರೀರಂಗಪಟ್ಟಣ ತಾಲೂಕು. ಓಕೆ ಓಕೆ. ಹಸುಗಳೆಲ್ಲ ಚೆನ್ನಾಗಿದಾವ? ಸೊ ಬಂದಿದ್ದಾರೆ. ಹಸು ಇಲ್ಲಿ ಸೇಲ್ ಆಗಿಲ್ಲ ಅಂತ ಪರವಾಗಿಲ್ಲ, ನಿಮ್ಮನ್ನು ನೋಡಿಕೊಂಡು ಹಸುಗಳು ನೋಡ್ಕೊಂಡು ಒಂದ್ಸತಿ ಹೋಗ್ತೀನಿ ಅಂತ ಬಂದು ನೋಡ್ತಾ ಇದ್ದಾರೆ ಹಸುಗಳು.
ಎಲ್ಲ ಫೀಡಿಂಗ್ ಎಲ್ಲ ಹಾಕಿ ಆರಾಮಾಗಿ ಒಂದೊಂದು ತಿಂದಿದ್ದಾವೆ, ಅವಕ್ಕೆ ಎಷ್ಟು ಬೇಕು ಅಷ್ಟು ತಿಂತಿದ್ದಾವೆ, ಅದು ನೀರು ಕುಡಿತದೆ, ಆರಾಮಾಗಿ ರೆಸ್ಟ್ ಮಾಡ್ತವೆ. ಕಸ್ಟಮರ್ ಬಂದಿದ್ದರು, ಪಾಪ ಮಾತಾಡ್ಕೊಂಡು ಹೋದ್ರು, ಖುಷಿಯಾಗೋದ್ರು. ಬರೀ ನೋಡೋಕ್ಕೆ ನಮ್ಮನ್ನು ಮಾತಾಡ್ಸ್ಕೊಂಡು ಹಸುಗಳು ನೋಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ರು, ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಗೈಸ್. ಇವಾಗ ಆಚೆ ಹೋಗಬೇಕು, ಮಳೆ ಸಿಕ್ಕಾಪಟ್ಟೆ ನಮ್ಮ ಊರಲ್ಲಿ ಮಳೆ ಬರ್ತಾ ಇದೆ. ಈಗ ಸ್ವಲ್ಪ ಕಮ್ಮಿ ಆಯಿತು, ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಗೈಸ್. ಈಗ ನಾನ್ ವೆಜ್ ತರಕ್ಕೆ ಹೋಗಬೇಕು, ಚಿಕನ್ ತರಕ್ಕೆ. ನಿಮಗೆ ಗೊತ್ತಲ್ಲ ಗೈಸ್, ನಾನ್ ವೆಜ್ ಜಾಸ್ತಿ ತಿಂತೀವಿ ನಮ್ಮ ಮನೇಲಿ. ಚಿಕನ್ ತರಕ್ಕೆ ಹೋಗಬೇಕು, ಅದಕ್ಕೆ ಮಳೆ ಬರ್ತಾ ಇದೆ, ನೋಡ್ತಾ ಇದ್ದೀವಿ. ಕಾರಲ್ಲಿ ಹೋಗಿ ತೊಗೊಂಬರ್ಬೇಕು. ಮನೆಗೆ ಹೋಗೋಣ, ನಮ್ಮೂರು ಗೇಟಿಗೆ ಹೋಗಿ ಮತ್ತೆ ನಾನ್ ವೆಜ್ ತೊಗೊಂಡು ಬರೋಣ ಮನೆಗೆ. ಗೈಸ್ ಮಳೆ ಬರ್ತಾ ಇದ್ರೆ ತುಂಬ ಚಂದ ವೆದರು. ನಮ್ಮೂರಲ್ಲಂತೂ ತುಂಬ ಚಂದ ಅನ್ಸುತ್ತೆ ವೆದರ್. ನೋಡೋಕ್ಕೆ ಒಂಥರ ಖುಷಿ ಅನ್ಸುತ್ತೆ ಗೈಸ್. ನೋಡಿ ಆ ಕಡೆ ಈ ಕಡೆ ಇಲ್ಲಿಗೆಲ್ಲ ಹೊಲ ಉಳಿಸಿದ್ದಾರೆ. ಟೊಮೊಟೊಗಳು ಜಾಸ್ತಿ ಆಗ್ತಾರೆ, ನಿಮ್ಗೆ ನೋಡಿರ್ತೀರಾ ಹಳೆ ವ್ಲಾಗಲ್ಲೆಲ್ಲ ಹೇಳಿರ್ತೀನಿ. ಟೊಮೊಟೊ ಜಾಸ್ತಿ ಆಗ್ತಾರೆ ಗೈಸ್ ನಮ್ಮ ಕಡೆ. ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ಹಾಕ್ತಾರೆ. ನೋಡಿ ಇಲ್ಲಿ ಸಸಿ ನಟ್ಟಿಯಾರ, ಈಗ ದಾರ ಕಟ್ಟಿದ್ದಾರೆ, ಫಸ್ಟ್ ದಾರ. ತುಂಬ ಈ ಕಡೆ ಎಲ್ಲ ಟೊಮೊಟೊ ಜಾಸ್ತಿ. ನಿಮ್ಮೂರ ಕಡೆ ಎಲ್ಲೆಲ್ಲಿ ನೋಡ್ತಾ ಇದ್ದೀರಾ, ಯಾವ್ದು ಜಾಸ್ತಿ ಅಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಟೊಮೊಟೊ, ಕಬ್ಬು ಇದೆಲ್ಲ ತುಂಬ ಜಾಸ್ತಿ ಗೈಸ್. ನಿಮ್ಮ ಕಡೆ ಯಾವ್ದು ಜಾಸ್ತಿ ಇದೆ ಅಂತ ಕಮೆಂಟ್ ಮಾಡಿ. ಒಳ್ಳೆ ಮಳೆ ಬರ್ತಾಯಿದೆ ಇವತ್ತು. ಈಗ ಸ್ವಲ್ಪ ಸಣ್ಣ ಆಯಿತು ಮಳೆ, ಆವಾಗಲೇ ತುಂಬ ಜಾಸ್ತಿ ಬರ್ತಾಯಿತ್ತು, ಜೋರಾಗಿ ಬರ್ತಾಯಿತ್ತು ಗೈಸ್ ಮಳೆ. ಈಗ ಲೈಟಾಗಿ ಬರ್ತಾಯಿದೆ. ಬನ್ನಿ ಹೋಗಿ ಗೇಟಲ್ಲಿ ಸ್ವಲ್ಪ ಐಟಮ್ಸ್ಗಳಿದೆ, ಐಟಮ್ಸ್ ತೊಗೊಂಡು ಮನೆಗೆ ಹೋಗೋಣ. ಬನ್ನಿ ಗೈಸ್, ಬಂದು ಕೋಳಿ ಹಾಕ್ಸಿದ್ದೀನಿ ನಮ್ಮೂರಲ್ಲಿ. ನೋಡಿ ಅಲ್ಲಿ ನಮ್ಮ ತಾತನ ತೋರಿಸ್ತೀನಿ ನೋಡಿ ಗೈಸ್, ಹೆಂಗೆ ನೋಡ್ತಾವ್ರೆ ಅಲ್ಲಿಂದನೇ. ಏನು ತೊಗೊಳಕ್ಕೆ ಬಂದವನೇ ಅಂತ ನೋಡ್ತಾವ್ರೆ, ಅಲ್ಲಿಂದನೇ ನೋಡ್ತಾವ್ರೆ. ಮಳೆ ಬೇರೆ, ಮಳೇಲಿ ನೋಡಿ ನಮ್ಮ ಕಾರ್ ಹೆಂಗೆ ಕಾಣುತ್ತೆ ಗೈಸ್, ಸೂಪರಾಗಿ ಕಾಣುತ್ತೆ ಮಳೆ. ನೋಡ್ತಾವ್ರೆ ಏನಕ್ಕೆ ಬಂದವನೇ ಅಂತ. ನಮ್ಮ ತಾತಂದು ಅಲ್ಲೇ ಕೆಲಸ, ಇನ್ನೇನು ಇಲ್ಲ, ಮನೇಲಿ ಇರಲ್ಲ. ಇಲ್ಲಿ ಬಂದು ಇಲ್ಲೇ ಗೇಟಲ್ಲೇ ಟೈಮ್ ಪಾಸ್ ಮಾಡ್ತಾ ಆರಾಮಾಗಿರ್ತಾರೆ. ಸ್ವಲ್ಪ ಜನಕ್ಕೆ ಬಡ್ಡಿಗೆ ಬಿಟ್ಟಿದ್ದಾರೆ ದುಡ್ಡು, ಅವರೆಲ್ಲ ಎಲ್ಲರನ್ನೂ ಮೀಟ್ ಮಾಡ್ತಾರೆ ಡೈಲಿ. ಇಲ್ಲೇ ಗೇಟಲ್ಲಿ ಮೀಟ್ ಮಾಡಿಕೊಂಡು ಟೀಗಿ ಕುಡ್ಕೊಂಡು ಹೋಟ್ಲ ಹತ್ರ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಅಲ್ಲಿ ಹೋಟ್ಲ್ ಕಾಣಿಸ್ತಾರೆ, ಆ ಹೋಟ್ಲದ ಇರ್ತಾರೆ ಯಾವಾಗಲೂ, ಆ ಹೋಟ್ಲಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಸುಮ್ಮನೆ ಎಷ್ಟು ತೊಗೊಂಡು ಮನೆಗೆ ಹೋಗೋಣ. ಫೈನಲಿ ಮನೆಗೆ ಏನೇನು ಬೇಕು ಎಲ್ಲ ಐಟಮ್ ತೊಗೊಂಡು ಹೋಗ್ತಾ ಇದ್ದೀನಿ. ಮಳೆ ನಿಂತೋಯ್ತು, ಹೋಗಿ ಬರೋಷ್ಟೊತ್ತಿಗೆ ಮಳೆ ನಿಂತೋಯ್ತು. ಸೊ ಬನ್ನಿ ಗೈಸ್ ಹೋಗೋಣ, ಮನೆಗೆ ಹೋಗಿ ಮತ್ತೆ ಸಿಗ್ತೀನಿ ನಿಮಗೆ. A few moments later. ಇವಾಗ ಬ್ರದರ್ ಬಂದಿದ್ದಾರೆ ನಮ್ಮನ್ನ ಮಾತಾಡ್ಸ್ಕೊಂಡು ಯಾಕೆಂತ. ನಮಸ್ಕಾರ ಬೈ ಫ್ರೆಂಡ್ಸ್, ಯಾವರು? ನಮ್ದಣ್ಣ ಸರ್ಗೂರು, ಚನ್ನಪಟ್ಟಣ ತಾಲೂಕು. ಹಸುಗಳು ನೋಡೋ ಅಂತ ಬಂದಿದೆ, ಚೆನ್ನಾಗೈತೆ. ನೆಕ್ಸ್ಟ್ ತಗೋಬೇಕು ಅಂತ ಪ್ಲಾನ್ ಐತೆ. ಚೆನ್ನಾಗೈತೆ, ಬಂದು ತಗೋಬಹುದು ಆರಾಮಾಗಿ. ನಮ್ದು ರೆಸ್ಪಾನ್ಸಲ್ಲಿ ಯಾವ ಥರ ಇದೆ? ಚೆನ್ನಾಗೈತೆ ಅಣ್ಣ, ಬಂದಿಟ್ಕೊಂಡು ಆರಾಮಾಗಿ ವೆಲ್ಕಮ್ ಮಾಡಿದ್ರೆ, ಹಸುಗಳನ್ನೆಲ್ಲ ತೋರಿಸಿದ್ರೆ ಚೆನ್ನಾಗೈತೆ ಅಣ್ಣ. ಓಕೆ, ಇಲ್ಲಿ ಹೆಲ್ದಿ ಆಗಿದಾವ ಹಸುಗಳು ಎಲ್ಲ ಆರಾಮಾಗಿ ನ್ಯಾಚುರಲ್ ನಮ್ಮ ಹಸುಗಳು ಹೆಂಗೈತೆ ಹಂಗೆ ಐತೆ, ಏನಿಲ್ಲ ಆರಾಮಾಗಿ ತಗೋಬಹುದು ರೈತರು ಬಂದು. ನಮ್ದು ರೆಸ್ಪಾನ್ಸ್ ಚೆನ್ನಾಗಿದೆ ಅಥವಾ ಹಂಗೆ ಹಿಂಗೆ ಬಂದೆಟ್ ನಾವು ಅಲ್ಲಿಂದ ಬಂದು ಫೋನು ಮಾಡ್ದೇನೆ ಬಂದು ಡೈರೆಕ್ಟ್ ಅವ್ರ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದಾರೆ. ಅಣ್ಣವ್ರು ಬಂದು ತಗೋಬಹುದು, ಹಸುನ ನೋಡ್ಲಬಹುದು, ಆರಾಮಾಗಿ ಮಾಹಿತಿ ತಗೋಬಹುದು, ಚೆನ್ನಾಗೈತೆ. ನಿಮ್ಮ ಫಾರ್ಮಿಂಗ್ ನೀವು ಬಂದಿದ್ದೀರಾ, ಹಸು ನೋಡ್ತಾ ಇದ್ದೀರಾ ಅಷ್ಟೇ. ಅಣ್ಣ ನಿಮ್ಮ ಹೆಸರು? ಅಣ್ಣ ನನ್ನ ಹೆಸರು ರಂಗಸ್ವಾಮಿ ಅಂತ. ರಂಗಸ್ವಾಮಿ ಅಂತ. ಓಕೆ ಓಕೆ, ಯಾವ ಥರ ಇದೆ ಅಣ್ಣ ಹಸುಗಳೆಲ್ಲ? ಹಸುಗಳೆಲ್ಲ ಚೆನ್ನಾಗೈತೆ ಅಣ್ಣ, ನಮ್ ಗೊತ್ತಲ್ಲಿ ಏನ್ ನೋಡಿರ್ತೀವೋ ಅದಕ್ಕಿಂತ ಏಳ್ಪಟ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ಮತ್ತೆ ಮೇವು ರೊಟೀನು ಅದ್ರ ಬಗ್ಗೆ ನಾವೇನೇ ಕೇಳಿದ್ರು ನೀಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀರಾ. ಓಕೆ, ನಮ್ಗೆ ಇಲ್ಲಿ ಬಂದಿರೋದಕ್ಕೆ ತುಂಬಾ ಖುಷಿ ಆಯ್ತಲ್ವಾ. ಮತ್ತೆ ಇಲ್ಲೇ ಬಂದು ಯಾವ್ದೋ ಇನ್ನೂ ಮುಂದೆ ಹಸುಗಳನ್ನ ಏನು ಪಿಕ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಎಲ್ಲ ನಾವು ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ ಅಲ್ವಾ? ಚೆನ್ನಾಗೈತೆ ಅಣ್ಣ, ಎಲ್ಲ ಮೇಂಟೆನೆನ್ಸ್ ಚೆನ್ನಾಗೈತೆ, ಹಸುಗಳು ಚೆನ್ನಾಗೈತೆ. ಹೊಸ್ದಾಗಿ ರೈತರು ಮಾಡ್ತಿದ್ರೆ ಮಾಹಿತಿನೂ ಸಿಗುತ್ತೆ ಆರಾಮಾಗಿ. ಏನೇ ಗೊತ್ತಿಲ್ಲ ಜೀರೋ ನಾಲೆಡ್ಜ್ ಇಂದನೂ ಆರಾಮಾಗಿ ಹೆಂಗ್ ಡೈರಿ ಫಾರ್ಮ್ ಮಾಡ್ಬೇಕು, ಸಕ್ಸಸ್ ಮಾಡ್ಬೇಕು ಆರಾಮಾಗಿ ಹೇಳ್ಕೊಡ್ತಾರೆ. ಏನು ಫೋನ್ ಮಾಡು ಕೇಳ್ಕೊಬೋದು. ನಾವು ಹಸು ಪರ್ಚೇಸ್ ಮಾಡ್ಬೇಕು ಅಂತ ನೋಡಕ್ ಬಂದಿದೀವಿ. ನೆಕ್ಸ್ಟ್ ಹೋದಾಗ ಅಣ್ಣವರು ಕಾಲ್ ಮಾಡಿ ವಿಡಿಯೋ ಹಾಕ್ದಾಗ ಚೆನ್ನಾಗಿರೋದು ನಾವು ಸೆಲೆಕ್ಟ್ ಮಾಡ್ಬೇಕು ಅನ್ಕೊಂಡೆ ಬಂದಿದೀವಿ. ಎಲ್ಲ ವಿಡಿಯೋನು ಫಾಲೋ ಮಾಡ್ತೀವಿ ಯೂಟ್ಯೂಬ್ ಅಲ್ಲಿ. ಚೆನ್ನಾಗೈತೆ, ರೆಸ್ಪಾನ್ಸ್ ಎಲ್ಲ ಚೆನ್ನಾಗೈತೆ. ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್, ಇವರು ಬ್ರದರ್ ಬಂದ್ಬಿಟ್ಟು ಚನ್ನಪಟ್ಟಣದಿಂದ ಬಂದಿದ್ದಾರೆ, ನಮ್ಮನ್ನು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ. ಹಸುಗಳಿಲ್ಲ ಸೇಲ್ಗೆ, ಎಲ್ಲ ನೋಡಕ್ ಬಂದಿದ್ದಾರೆ. ನಮ್ಮ ಹಸು ನೋಡ್ಕೊಂಡು ಮಾತಾಡ್ಸ್ಕೊಂಡು ಈ ಕಡೆ ಬಂದಿರಂತೆ, ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ. ಮಂಡ್ಯಕ್ಕೆ ಬಂದಿದ್ವಿ, ಮಾತಾಡ್ಸ್ಕೊಂಡು ಅಣ್ಣವ್ರನ್ನ ಹಂಗೆ ಹಸುಗಳು ನೋಡ್ಕೊಂಡು ಕಾಂಪಿಟೇಷನ್ ಹಸು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಇಲ್ಲಿಗೆ. ನಾವು ಹಸು ಸೆಲೆಕ್ಟ್ ಮಾಡಿಲ್ಲ, ನೆಕ್ಸ್ಟ್ ವಿಡಿಯೋ ಪಂಜಾಬ್ಗೆ ಹೋದಾಗ ಕೊಡ್ಸ್ಕೊಡ್ತೀವಿ ಅದಕ್ಕೆ. ನೆಕ್ಸ್ಟ್ ಸತಿ ಪಂಜಾಬ್ಗೆ ಹೋದಾಗ ಅಣ್ಣವ್ರಿಗೆ ಒಂದು ಹಸು ಹೋಗುತ್ತೆ ಗೈಸ್. ನೋಡಿ ಈ ಥರ ಡೈಲಿ ಬರ್ತಾ ಇರ್ತಾರೆ ಹಸುಗಳು. ನೋಡಿ ಗೈಸ್ ಯಾವ ಥರ ರೆಸ್ಟ್ ಮಾಡ್ತಾ ಇದ್ದಾರೆ. ಡೈಲಿ ಈ ಥರ ಕಸ್ಟಮರ್ಸ್ ಬರ್ತಾ ಇರ್ತಾರೆ. ನೀವು ಯಾರೇ ಆಗಲಿ ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು, ಅಥವಾ ಹಸುಗಳನ್ನ ಲೈವಲ್ಲಿ ಬಂದು ನೋಡ್ಕೊಂಡು ಹೋಗ್ಬೋದು. ನಿಮ್ಮದೇ ಫಾರ್ಮ್ ಅಂತ ಅನ್ಕೊಳ್ಳಿ, ಬಂದು ಯಾವಾಗ ಬೇಕಾದ್ರೂ ಬಂದು ನೋಡ್ಕೊಂಡು ಹೋಗಿದ್ದೀವಿ. ನೋಡಿ ಎಲ್ಲ ಹಸುಗಳು ಆರಾಮಾಗಿ ರೆಸ್ಟ್ ಮಾಡ್ತಿದ್ದಾವೆ. ಇನ್ನೂ ಕರು ಹಾಕಿಲ್ಲ, ಕರು ಹಾಕಕ್ಕೆ ರೆಡಿ ಇದೆ, ಹತ್ರ ಬಂದಿದೆ ಗೈಸ್. ಇನ್ನೊಂದು 2-3 ದಿವಸ ಕರು ಹಾಕ. ಎಲ್ಲ ಹಸುಗಳು ಆರೋಗ್ಯವಾಗೈತೆ, ಎಲ್ಲ ಮೇವೆಲ್ಲ ಮೇದು ರೆಸ್ಟ್ ಮಾಡ್ತಾ ಇದ್ದೋ. ನಾವು ಬಂದೇ ಎದಳ್ಸಿದ್ದು. ಹೌದು, ಆನಂದ ನೀರು ಕುಡಿಸ್ತಾ ಇದ್ದಾರೆ. ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಅಂದರೆ ಇವರು ಅಕ್ಷಿತಣ್ಣ ಅಂತ ಮನೆ ತಗೆ ಬಂದು ಮನೆ ಹತ್ರನೇ ಊಟ ಆಯ್ತಣ್ಣ ಅಂತ ಅವರೇ ಎಷ್ಟು ಪ್ರೀತಿಯಿಂದ ಮಾತಾಡ್ತಾರೆ. ಈ ಪ್ರೀತಿ ಏನಲ್ಲಿ ಬ್ರದರ್, ಏನ್ ದುಡ್ಡು ಯಾರಾದ್ರೂ ಸಂಪಾದನೆ ಮಾಡಿ, ನೀವು ಸಂಪಾದನೆ ಮಾಡ್ತೀವಿ, ನೀವು ಬಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ ರೈತರಿಗೊಂದು ಮಾಹಿತಿ ಮತ್ತೆ ಅನುಭವ, ಹೊಸ
ಈಗ ಹಳೆ ಕಾಲದ್ದೇ ಮಾಡಕ್ ಕುತ್ಕೊಳಕ್ ಆಗಲ್ಲ ನಾವು ಪ್ರತಿಯೊಂದು ನೋಡ್ತಾರಲ್ಲ ಆರಾಮಾಗಿ ಕಲ್ತ್ಕೋಬಹುದು ಗೊತ್ತಿಲ್ದೇ ಇರೋದನ್ನ ಚೆನ್ನಾಗೈತೆ ಯಾರೇ ಬಂದು ತಗೋಬಹುದು ಹೊರಗಡೆಯಿಂದ ಖುಷಿ ಆಗುತ್ತೆ ನಮ್ಮ ಅಕ್ಕಪಕ್ಕದಲ್ಲೆಲ್ಲ ಹಿಂಗ್ ಮಾಡ್ತಿರಲ್ಲ ಅಂತ. ಹೌದು, ಈಗ ನಮ್ಮ ಹಳ್ಳಿಗಳಲ್ಲಿ ನಮ್ಮ ಅಕ್ಕಪಕ್ಕ ಊರದಲ್ಲಿ ಏನಾದ್ರು 20 ಲೀಟರ್ಗೆ ಫಿಕ್ಸ್ ಆಗ್ಬಿಟ್ಟಿರ್ತೀವಿ. ಎಷ್ಟೇ ಹಾಕಿದ್ರು ಈಗ ಸುಮಾರು ಜನ ಹಂಗೇನೆ, ಸುಮಾರು ಜನ ಈಗ ಇನ್ನೂ ಬ್ರೀಡ್ ಮೇಲೆ ನಾಲೆಡ್ಜ್ ಇಲ್ಲ. ನಿಮ್ಮಂತ ಯೂತ್ಸ್ಗಳು ನಾವು ಡೈರಿ ಫಾರ್ಮಿಂಗ್ ಮಾಡ್ಬೇಕು ಅಂತ ಬಂದ್ರೆ 100% ಇದನ್ನ ಎಲ್ಲೋ ತಗೊಂಡೋಗ್ಬೋದು. ನಾಚ್ಕೊಂತಾರೆ, ಸಗಣಿ ಬಚ್ಚಕ್ ನಾಚ್ಕೊಂತಾರೆ, ನಾನು ದನ ಮೇಯ್ತೀನಿ ಅಂತ ಹೇಳಕ್ ನಾಚ್ಕೊಂತಾರೆ, ರೈತ ಅಂತ ಹೇಳಕ್ ನಾಚ್ಕೊಂತಾರೆ. 10 ಹಸುವಿಂದ 80 ಲೀಟರ್ ಆಗ್ತಾ ಇರೋರು 4 ಹಸುವಿಂದಾನೆ 100 ಲೀಟರ್ 120 ಲೀಟರ್ ಹಾಕ್ಬೋದು. ಇಂತ ಬ್ರೀಡ್ ಎಲ್ಲ ಚೆನ್ನಾಗಿರುತ್ತೆ. ಅದೇ 4 ಹಸು 10 ಹಸು ಮಾಡ್ಕೊಂಡ್ರೆ 200 ಲೀಟರ್ ಮೇಲೆ ಹೋಗ್ಬೋದು. ಹೌದು, ಖಂಡಿತ. ಅಂದ್ರೆ ಆ ಐಡಿಯಾದಲ್ಲಿ ಇದೀವಿ. ಅಂದ್ರೆ ನಮ್ಮ ತಂದೆಯವ್ರು ಏನ್ ಮಾಡ್ಕೊಂಡ್ ಬಂದವ್ರೆ ಅದೇ ಕೆಲಸ ನಾವು ಮಾಡ್ಕೊಂಡು ಹೋಗಿ ಇನ್ನೂ ಒಂದ್ ಸ್ವಲ್ಪ ಅಭಿವೃದ್ಧಿ ಪಡಿಸ್ಕೋಬೇಕು ಅನ್ನೋ ಒಂದ್ ಕಾರಣ. ನಿಜ. ಈಗ ನಿಮ್ಮಂತ ಯೂತ್ಸ್ಗಳು ನಾವೇನಾದ್ರೂ ನೀಟಾಗಿ ಇದೇ ತರ ಒಳ್ಳೊಳ್ಳೆ ಹಸುಗಳ ಮೇಲೆ ಇನ್ವೆಸ್ಟ್ ಮಾಡೋದು, ಒಳ್ಳೊಳ್ಳೆ ಹಸುಗಳ ಮೇಲೆ ಫೋಕಸ್ ಮಾಡಿದ್ರೆ 100% ಸಕ್ಸಸ್ ಆಗ್ತೀವಿ. ನೀವು ಯಾರ್ಯಾರು ನೋಡ್ತೀರಾ ವಿಡಿಯೋ, ಯೂತ್ಸ್ಗಳು ನಾಚ್ಕೊಂತಾರೆ, ಸಗಣಿ ಬಚ್ಚಕ್ಕಾಗಲ್ಲ, ನನ್ನ ಕೈಲಿ ಹಸುಗಳು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ಎಂತೆಂಥ ಶೋಕಿಗಳು ಮಾಡ್ತೀರಾ, ಹಸು ಶೋಕಿ ಥರ ಮಾಡಿ, ಆಮೇಲೆ ನಿಮಗೆ ಗೊತ್ತಾಗೋದು ಅದ್ರ ಪ್ರೀತಿ ಅದು ಯಾವ ಥರ ಎಳೆಯುತ್ತೆ ಅಂತ. ನೋಡಿ, ನಾನು ಒಂದು ಶೋಕಿ ಕಟ್ಟಿದ್ದೀನಿ, ಹಸು ಅದು ಶೋಕಿಗೆ ಅಂತ ತೊಗೊಂಬಂದಿರೋದು. ಅದನ್ನ ನಮ್ಗೆ ಯಾವುದು ಬೇರೆ ಥರ ಏನು ಕೆಟ್ಟ ಚಟಗಳಾಗಲಿ ಕೆಟ್ಟ ಶೋಕಿ ಆಗಲಿಲ್ಲ, ನಮಗೆ ಇದೇ ಒಂಥರ ಶೋಕಿ. ಇದನ್ನ ಮೆರೆಸ್ಬೇಕು, ದನ ಮೆರೆದ್ರೇನೆ ನಮಗೆ ಒಂಥರ ಖುಷಿ. ದನ ಹೊಟ್ಟೆ ತುಂಬಾ ಮೇಯ್ಬೇಕು, ಒಳ್ಳೆ ಚೆನ್ನಾಗಿ ಮಲ್ಕಾಕ ಕೆಡದಿದ್ರೆ ಒಂಥರ ಖುಷಿ ನೋಡಕ್ಕೆ. ನಾವು ಬಂದೆಟ್ಕೊಂಡು ನೋಡಿದ್ವಲ್ಲ ಅವಾಗ್ಲೇ ಎದಳ್ಸ್ಲ ಅಂತ ಅದಕ್ಕೆ ಕೇಳಿದ್ದು. ಅದನ್ನ ನೋಡ್ಬೇಕಲ್ಲ ಅಂತ ಎದಳ್ಸಿದ್ ಅಷ್ಟೇ, ಕೆಡದಿತ್ತಲ್ಲ ಅದೇ ಖುಷಿ. ತುಂಬಾ ಖುಷಿ ಆಯ್ತು. ಅಂದ್ರೆ ಬೇರೆಯವ್ರಾದ್ರೆ ಬೇರೆ ತರ, ಅಂದ್ರೆ ಬೇರೆಯವ್ರ ದೃಷ್ಟಿ ಆಗುತ್ತೆ ಹಂಗಾಗುತ್ತೆ ಮಾಡ್ತಾರೆ. ಅಲ್ಲೇ ನಾವು ಅಷ್ಟೇ, ಯಾರೇ ಬಂದ್ರು ನಮ್ಮ ಮನೆಯಲ್ಲ ಹಸು ಕಟ್ಟ ನೋಡಿ ಅಂತಾನೆ ಹೇಳ್ತೀವಿ. ನೀವು ಹಂಗೆ ಚೆನ್ನಾಗಿ ಒಂದು ಪ್ರೀತಿಯಿಂದ ಮಾತಾಡ್ಸಿದ್ರಿ, ಮಾಹಿತಿ ಎಲ್ಲ ಕೊಟ್ಟಿದ್ರಿ. ನೆಕ್ಸ್ಟ್ ಖಂಡಿತ ತಗೊಳ್ತೀವಿ. ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ಮಾತ್ರ. ನಮಗೂ ಖುಷಿ ಆಯ್ತು ಗೈಸ್. ಇವ್ರ ಬ್ರದರ್ ಬಂದಿದ್ದು ತುಂಬಾ ಚೆನ್ನಾಗಿ ಮಾತಾಡಿದ್ರು, ತುಂಬಾ ಚೆನ್ನಾಗಿ ಒಳ್ಳೆ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಯಾಕೆ ಗೈಸ್ ನೋಡಿ, ಯಾರು ಏನೇ ಎತ್ಕೊಂಡು ಹೋಗಲ್ಲ, ಒಂದು ಪ್ರೀತಿ. ಓ ಹರ್ಷಿತಣ್ಣ ಅಂತ ಮಾತಾಡ್ತಾರಲ್ಲ, ನಂಗೆ ನಿಜವಾಗ್ಲೂ ಮನಸ್ಸು ಒಂಥರ ಮೆಲ್ಟ್ ಆಗೋಯ್ತು ನನಗೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಬ್ರದರ್. ಈ ಥರ ಇದೊಂದೇ ಕೇಸ್ ಏನೇನ ನಮಗೂ ತುಂಬಾ ಖುಷಿ ಆಯ್ತು ನಿಮ್ ಭೇಟಿ ಮಾಡಿ. ಸುಮಾರು ದಿನದಿಂದ ಅನ್ಕತ್ತಿದ್ದೆ ಹೋಗ್ಬೇಕು ಅಂತ. ಟೈಮ್ ಕೂಡ ಬರ್ಬೇಕಲ್ಲ, ಟೈಮ್ ಕೂಡ ಬರಬೇಕು. ಸೊ ಗೈಸ್ ತುಂಬ ಖುಷಿ ಆಯಿತು. ಅಣ್ಣವ್ರು ಮಾತಾಡ್ಕೊಂಡು ಹೋಗ್ತಾರೆ. ಈ ಥರ ಡೈಲಿ ಬರ್ತಾರೆ. ನಾನು ವ್ಲಾಗ್ ಕವರ್ ಮಾಡೋಕ್ಕಾಗ್ತಿಲ್ಲ. ಇವತ್ತು ವ್ಲಾಗ್ ಕವರ್ ಮಾಡಿದ್ದೀನಿ, ಫ್ರೀ ಇದೀನಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಹಂಗಾಗಿ ಇವತ್ತು ವ್ಲಾಗ್ ಕವರ್ ಮಾಡಿದ್ದೀನಿ. ಸ್ನಾನ ಮಾಡೋಕೆ ಹೋಗಬೇಕು, ಸ್ನಾನ ಮಾಡಬೇಕು ಗೈಸ್. ಇವಾಗ ಹಸುಗಳು ನೋಡ್ತಾ ಇದ್ದಾವೆ, ಎಲ್ಲಾದರೂ ಹಸುಗಳನ್ನ ನೀರು ಕುಡಿಸಿ ರೆಸ್ಟಿಗೆ ಬಿಟ್ಟು ಮತ್ತೆ ಇವಾಗ ಹೋಗಬೇಕು. ಸೊ ಮತ್ತೆ ಸಿಗ್ತೀನಿ ಗೈಸ್. ಬನ್ನಿ, ಇನ್ನೊಂದು ಹಸು ಐತೆ, ಕಾಂಪಿಟೇಷನ್ ಹಸು ತಗೊಂಡೋಗಿ ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ಗೈಸ್. ನೀವು ಯಾರ್ಯಾರು ನೋಡ್ತಿದ್ದೀರಾ, ರೈತರು ನೋಡ್ತೀರಾ, ನಮ್ಮ ಮನೆ ಹಸು ನೋಡ್ತಿದ್ದೀರಾ, ಎಷ್ಟು ಹಾಲು ಕರಿಬೋದು ಅಂತ ನೀವು ಕಮೆಂಟ್ ಮಾಡಿ ಗೈಸ್. ಇದು ನಮ್ಮ ಮನೆ ಹಸು, ಎಷ್ಟು ಹಾಲು ಕರಿಬೋದು ಅಂತ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಹಾಲು ಕರಿಯುತ್ತೆ ಅಂತ ನೀವು ಹೆಂಗೆ ಕಂಡು ಹಿಡಿತೀರಿ, ಎಷ್ಟು ಕರಿಯುತ್ತೆ ಅಂತ ನಿಮ್ಮ ಪ್ರಕಾರ ಹೇಳ್ತೀರಾ ಅಂತ. ಅಣ್ಣ ಬನ್ನಿ ಮನೆಗೆ ಹೋಗ್ಬಿಡ. ಬನ್ನಿ ಬನ್ನಿ ಜ್ಯೂಸ್ ಮಾಡಿಸ್ತೀವಿ. ಬನ್ನಿ ಗೈಸ್. ಇವಾಗ ಏನಾದ್ರು ಲೈಟಾಗಿ ಜ್ಯೂಸ್ ಕುಡಿಸಿ. ಈ ಹಸು ನೋಡ್ತಾ ಇದ್ದೀರಾ, ಈ ಹಸು ಎಷ್ಟು ಹಾಲು ಕರಿಯುತ್ತೆ ಅಂತ ಕಮೆಂಟ್ ಮಾಡಿ ಬ್ರದರ್. ಈ ಹಸು ಎಷ್ಟು ಹಾಲು ಕರಿಬೋದು? ಫುಲ್ ಕ್ಲೀನ್ ಮೇಂಟೈನ್ ಮಾಡಿ ಬೇಡಕಲ್ ಮಾಡಿದ್ರೆ 60-100% ಬರುತ್ತೆ. 60 ಬ್ರದರ್, ನೀವು 60 ಬಂದೇ ಬರುತ್ತೆ. 57, 56, 55 ಬರುತ್ತಾ? ಹೋಗ್ಲಿ, ಆಲ್ರೆಡಿ ಅದು ರೀಚ್ ಮಾಡೈತೆ. ಹೌದು, ನೋಡೋಣ ಗೈಸ್ ಎಷ್ಟು ಕರಿಯುತ್ತೆ ಅಂತ. ಅಂದ್ರೆ ಬಂದೇ ಬರುತ್ತೆ ಬಿಡಿ. ಹೌದು, ಅದ್ರ ಇಚ್ಛೆ. ಅದಕ್ಕೆ ಹೊಟ್ಟೆ ತುಂಬಾ ಮೇವಾಗ್ಲಿ, ಅದಕ್ಕೆ ಹೆಂಗ್ ಮೇಂಟೈನ್ ಮಾಡ್ಬೇಕು ಎಲ್ಲ ಮಾಡೋಣ. ಅದು ಎಷ್ಟು ಕೊಡುತ್ತೆ ಕೊಡ್ಲಿ. ಅದು ಇಲ್ಲ, ಅದು ಏನು ಗೊತ್ತಾ, ಇನ್ನೊಂದು 3 days ತನಕ ಹೊಟ್ಟೆ ತುಂಬಾ ಮೇವು ಹಾಕಲ್ಲ, ಮತ್ತೆ ಪ್ಲಸ್ ಅವು ಮೇವು ತಿನ್ನೋದು ಇಲ್ಲ. ನೋಡಿ, ಮೇವು ಇವಾಗ ಖಾಲಿ ಮಾಡಿತ್ತು, ಬೆಳಗ್ಗೆ ಮತ್ತೆ ಹಾಕಿದ್ರು, ಈಗ ಮತ್ತೆ ಹಾಕಿದ್ದು. ಟ್ರಾವೆಲ್ ಬಂದಿರ್ತವಲ್ಲಪ್ಪ, ಸುಸ್ತಾಗಿರುತ್ತೆ. ಈಗ ನಾವೇ ಪಂಜಾಬ್ ಫ್ಲೈಟ್ ಅಲ್ಲಿ ಬರ್ತೀವಿ, ಫ್ಲೈಟ್ ಅಲ್ಲಿ ಬಂದು 2 ದಿನ ಬೇಕು. ನಾವು ಬಸ್ಸಲ್ಲಿ ಹೋಗಿ ಬಂದ್ಬಿಟ್ರೆ ಫುಲ್ ಪೇನ್. ನಮ್ ಲಾಗ್ ನೋಡ್ಕೊಂಡ್ಬಿಟ್ಟು ಸುಮಾರು ಜನ ಅಂತಾರೆ, ಇವ್ರೆ ಮನೇಲಿ ಯಾವಾಗ ನಾನ್ ವೆಜ್ ಇಲ್ಲ, ನಾನ್ ವೆಜ್ ಅಲ್ಲ, ವೆಜ್ ತಿಂತೀವಿ. ಇವ್ರು ಬಂದ ತಕ್ಷಣ ಹೇಳಿದ್ರು ಗೈಸ್, ಇವರು ಬ್ರದರ್ ಬಂದ ತಕ್ಷಣ ಹೇಳಿದ್ರು, ಫಸ್ಟ್ ನಿಮ್ ಆರೋಗ್ಯ ಹುಷಾರು ಅಂದ್ರು. ಆರೋಗ್ಯ ಕಡೆ ನೋಡಿ, ಅಷ್ಟೊಂದೆಲ್ಲ ರಿಸ್ಕ್ ತಗೊಂತಿರಲ್ಲ ಅಲ್ಲಿ. ಹೋದಾಗ್ಲೂ ಕೂಡ ಈಗ ನಮ್ಮ ಹತ್ರ ಅಂದ್ರೆ ಏನೋ ಮಾಡ್ಕೋಬಹುದು. ಅಲ್ಲಿಂದ ಗೊತ್ತಿಲ್ದೇ ಇರೋ, ಗೊತ್ತು ಪರಿಚಯ ಇಲ್ದೇ ಇರೋ ಜೊತೆ ನಾವು ಬ್ರದರ್. ಹೌದು, ಒಡನಾಟ ಬೆಳೆಸೋದಂತ ತುಂಬಾ ಕಷ್ಟ ಇರ್ತದೆ ಅಲ್ಲಿ. ಹೌದು. ಬನ್ನಿ ಮನೆಗೆ ಹೋಗೋಣ. ಸೊ ಗೈಸ್ ಬನ್ನಿ ಹೋಗೋಣ, ಮನೆಗೆ ಹೋಗಿ ಕುಡ್ದು ಹೊಡೋಣ. ಪಾಪ ಅಲ್ಲಿಂದ ಬಂದಿದ್ದಾರೆ, ಬೈಕಲ್ಲೇ ಬಂದ್ರೆ. ಅಲ್ಲಿಂದ ಬೈಕಲ್ಲೇ ಬಂದಿರ, ಪಾಪ ಅಷ್ಟು ದೂರಿಂದ ಬಂದಿರ, ಬೈಕಲ್ಲೇ ಬಂದಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಹೆಂಗಿದೆ ಬ್ರದರ್ ರೈತ ಮನೆ? ಬನ್ನಿ ಬಡವ್ರ ಮನೆಗೆ. ಏನಿಲ್ಲ, ಭಗವಂತ ಕೊಟ್ಟೆ ಕೊಡ್ತಾನೆ ಒಳ್ಳೆ ಮನಸ್ಸಿಗೆ ಯಾವತ್ತಾದ್ರೂ. ಸೊ ಬನ್ನಿ ಏನಾದ್ರು ಲೈಟಾಗಿ ಕುಡ್ದು ಹೋಗೋಣ. ನಾನು ಸ್ವಲ್ಪ ಹೊರಗಡೆ ಹೋಗ್ಬೇಕು. ಬಂದಿದ್ರು ಅಣ್ಣ ಅವರು, ಫುಲ್ ತುಂಬಾ ಖುಷಿಯಾಗಿದ್ದಾರೆ. ಮಾತಾಡಿಸ್ತೀನಿ. ತುಂಬಾ ಖುಷಿಯಾಗೈತೆ, ಒಳ್ಳೆ ರೆಸ್ಪಾನ್ಸ್. ಯಾರಾದ್ರೂ ಬರ್ಬೋದು, ರೈತರು ನೋಡ್ಕೊಂಡು ವಿಚಾರ ಮಾಡ್ಬೋದು. ಹೊಸದಾಗಿ ಹೈನುಗಾರಿಕೆ ಮಾಡ್ತೀನಿ ಅಂದ್ರೆ ಆರಾಮಾಗಿ ಬಂದ್ ಮಾಡ್ಬೋದು. ಇನ್ನೊಬ್ರು ಕೈ ಕೆಳಗಿರೋದ್ಕಿಂತ ನಮ್ ಸ್ವಂತ ಉದ್ಯೋಗ. ತುಂಬಾ ಖುಷಿ ಆಯ್ತು ಅಣ್ಣವರು. ಇಲ್ಲಿ ಮೀಟ್ ಮಾಡಿದಲ್ಲಿ ಯಾವ ತರ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಯ್ತು, ನಮ್ಮ ಫ್ಯಾಮಿಲಿ ತರ ನೋಡ್ಕೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಓಕೆ, ನಿಮಗೂ ಖುಷಿ ಆಗಿದೆ? ತುಂಬಾ ಖುಷಿ ಆಯ್ತು. ನಿಮಗೆ ಬ್ರದರ್? ನಮಗೂ ತುಂಬಾ ಖುಷಿ ಆಗಿದೆ. ನಿಮ್ಮ ಹೆಸರು? ರಂಗಸ್ವಾಮಿ. ಇಷ್ಟೊಂಗ ಮಾತಾಡಿದ್ರು ಪಾಪ ಪ್ರೀತಿಯಿಂದ.
ಅವರಿಗೆ ಹೆಂಗಿತ್ತು ಇಲ್ಲಿ ಟ್ರೀಟ್ಮೆಂಟ್? ನಮ್ಮ ಸ್ವಾಮಿ ಬಂದ್ವಿ ಬೇರೆಯವ್ರ ಥರ ಬೇರೆಯವ್ರು ನಮ್ಮ ಕಂಪ್ಯಾರಿಸನ್ ಏನಿದೆ? ನಮ್ಮನೇಲಿ ಯಾವ ರೀತಿ ಮಾಡ್ತೀವಿ, ಹಸುಗಳ ಬಗ್ಗೆನೇ ಆಗ್ಬೋದು, ಕೃಷಿ ಬಗ್ಗೆನೇ ಆಗ್ಬೋದು, ಆ ರೀತಿನೇ ಮಾತಾಡಿದ್ವಿ. ಮತ್ತೆ ನೀವು ಕೊಟ್ಟಂತ ಸಲಹೆಗಳಾಗ್ಬೋದು ಹಸುಗಳ ಬಗ್ಗೆ, ಹೊರಗಡೆ ತಗೊಂಡಾಗ ಯಾವ ವೇರಿಯೇಷನ್ ಆಗುತ್ತೆ, ಎಲ್ಲೇನ್ ಬಂದಂಗೆ ಏನ್ ಸಿಗುತ್ತೆ, ಪ್ರತಿಯೊಂದು ಮಾಹಿತಿನೂ ಸಿಕ್ತು. ಯಾವಾಗ್ಲೂ ಮತ್ತೆ ಒಬ್ರು ಹಸು ಕೊಟ್ಟಾಗ ಪ್ರತಿಯೊಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಅವ್ರು ಫೋನ್ ಮಾಡೋ ಸುಮಾರು ಜನ 4-5 ಜನ ನಿಮ್ಗೆ ಈಗ ತಾನೇ ಫೋನ್ ಮಾಡಿದ್ರು. ಆ ತರ ಈಗ ಇದ್ದಿದ್ದ ತರನೇ ಹೇಳಿ ಕೊಡ್ತಾ ಇದೀರಾ. ಆಲ್ಮೋಸ್ಟ್ ಬೇರೆ ಕಡೆ ಹೋಗಿ ಮೋಸ ಹೋಗೋ ಬದಲು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹಸು ತಗೊಳ್ಳಿ, ಮತ್ತೆ ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇರಿ. ಅದೇ ಚೆನ್ನಾಗೈತೆ ರೆಸ್ಪಾನ್ಸ್. ಮತ್ತೆ ಅವ್ರದ್ದು ಹಸುಗಳು ಅದೇ ರೀತಿ. ಇವತ್ತು ಬ್ಲಾಗ್ ಡೇ ಇನ್ ಮೇಲೆ ಅಂದ್ರೆ ಇವಾಗ ಒಂದ್ ದಿವಸ ನಾನು ನಾರ್ಮಲ್ ಏನು ಬೇರೆ ಬ್ಲಾಗ್ ಯಾವ್ದು ಕಂಟೆಂಟ್ ಇಲ್ಲ, ನಾರ್ಮಲ್ ಡೇಲಿ ನನ್ಗೆ ಏನಿರುತ್ತೆ ದಿನಚರಿ ಅದನ್ನ ಮಾತ್ರ ಬ್ಲಾಗ್ ಮಾಡ್ತಿದ್ದೀನಿ. ಇನ್ನೇನು ನಮ್ಮ ದಿನಚರಿ ರೈತ ದಿನಚರಿ ಎಲ್ಲ ನಮ್ಮ ರೈತನ ಮೀಟ್ ಮಾಡಿ ದೊಡ್ಡಪ್ಪ ಅವ್ರ ಚಿಕ್ಕಪ್ಪ ಅವ್ರ ಮನೆಗೆ ಬಂದಷ್ಟೇ ಖುಷಿ ಆಯ್ತು. ಏನಂದ್ರೆ ಏನೇ ಮಾಹಿತಿ ಬೇಕು ಅಂದ್ರೆ ಬನ್ನಿ, ರೈತರು ಹೊಸ್ದಾಗ್ ಮಾಡ್ತೀವಿ ಅಂದ್ರು ಬನ್ನಿ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಕ್ಯಾಜುವಲ್ ಆಗಿರ್ತಾರೆ, ವ್ಯವಹಾರನೇ ಬೇರೆ ಇರುತ್ತೆ. ಆದ್ರೆ ಇಲ್ಲಿ ಹಂಗಲ್ಲ, ಒಬ್ರು ರೈತರು ಉದ್ಧಾರ ಆಗ್ಬೇಕು, ಹೊಸ್ದಾಗ್ ಬರ್ಬೇಕು, ಹೈನುಗಾರಿಕೆ ಯೂತ್ಸ್ ಬರ್ಬೇಕು, ಖುಷಿ ಆಗುತ್ತೆ. ನಿಮ್ ಕಣ್ಮುಂದೆನೆ ತೋರಿಸ್ತೆ ಹಾಲು. ನೀವು ಮೆಸೇಜ್ ಮಾಡಿ, ನಂಗೊಬ್ರು ಕಸ್ಟಮರ್ ಮೆಸೇಜ್ ಮಾಡಿದ್ದಾರೆ ಹಾಲು ಎಷ್ಟು ಬರ್ತದೆ ಅಂತ. ಇವ್ರ ಹತ್ರನೇ ಕೇಳಿಸ್ತೀನಿ ಎಷ್ಟು ಬರ್ತಿದೆ. ತುಂಬಾ ಖುಷಿ ಆಗುತ್ತೆ. 5 ಲೀಟರ್ 10 ಲೀಟರ್ ಜಾಸ್ತಿನೇ ಬರುತ್ತೆ, ಕಮ್ಮಿನೇ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. 5 ಲೀಟರ್ 10 ಲೀಟರ್ ಮೇಂಟೈನ್ ಟೈಮಿಗೆ ಎಷ್ಟು ಬರ್ತದೆ ಅಂತ ಮೆಸೇಜ್ ಹಾಕೋದು ಅವರು. ಇವಾಗ ಟೈಮ್ಗೆ 18 ಬರ್ತೈತೆ ಅಂದ್ರೆ 20 ಲೀಟರ್ 22 ಬರ್ತೈತೆ. ತುಂಬಾ ಖುಷಿ ಆಗುತ್ತೆ. ಒಟ್ಟು ಟೈಮಿಗೆ 18-20 ಲೀಟರ್ ಕರೀತಾರೆ ಈಗ ಟೈಮಿಗೆ. ನನಗೆಲ್ಲ ಪ್ರತಿಯೊಂದು ಈಗ ರೈತರ ಮುಂದೆನೆ. ಈಗ ಏನ್ ಗೊತ್ತಾ, ನನ್ನ ಹತ್ರ ತುಂಬಾ ಬಡವರು, ನನ್ಗೆ ಸ್ವಲ್ಪ ಕಮ್ಮಿ ಕೊಡಿ ಅಂದ್ರೆ ಒಂದು 5,000-10,000 ಕಮ್ಮಿ, ನನ್ಗೆ ಓದೋ ಪರವಾಗಿಲ್ಲ, ರೈತರು ಚೆನ್ನಾಗಿರ್ಬೇಕು, ರೈತರಿಗೆ ಒಳ್ಳೇದಾಗ್ಬೇಕು ಅಂದ್ರೆ ಮಾಡ್ತಾರೆ. ನಾನು ನಮ್ಮ ಅಪ್ಪ ಖುಷಿ ಆಯ್ತಾ ಬ್ರದರ್? ತುಂಬಾ ಖುಷಿ ಆಗುತ್ತೆ. ಒಂದ್ ಫೋನು ಮಾಡಿಲ್ಲ, ಡೈರೆಕ್ಟ್ ಆಗಿ ಬಂದು ನಿಮ್ಗೆ ಲೊಕೇಶನ್ ಹೆಂಗ್ ಗೊತ್ತಾಯ್ತು ಇಲ್ಲಿ? ನಾನ್ ನೋಡ್ತಾ ಇರ್ತೀನಿ, ನಿಮ್ ಫಾಲೋ 1 ವರ್ಷದಿಂದ ಮಿಠಾಯಿ ಚಂದ್ರಗೌಡ ಅವ್ರ ಮನೆ, ರಾಮಚಂದ್ರ ಮನೆ ಕೇಳ್ಕೊಂಡ್ ಬಂದ್ವಿ. ನಾವು ಮಂಡ್ಯಕ್ಕೆ ಬಂದಿದ್ದು ಕೆಲಸ ಇತ್ತು. ತುಂಬಾ ಖುಷಿ ಆಗುತ್ತೆ. ಯಾರೇ ರೈತರು ಹೊಸ್ದಾಗ್ ಮಾಡೋಕೆ ಬನ್ನಿ, 1 ಸಲ 2 ಸಲ ಬನ್ನಿ, ನೋಡಿ ತಗೊಂಡೋಗಿ ಹೊಸ್ದಾಗ್ ಮಾಡಿ ಖುಷಿ ಆಗುತ್ತೆ. ಬೇರೆ ಕಡೆ ಹೋದ್ರೆ ಡೈರಿ ಫಾರ್ಮ್ ಒಳಗಡೆ ಹೋಗ್ಬೇಕಂದ್ರೆ ಒಬ್ರನ್ನ ಕರ್ಕೊಂಡು ಹೋಗಕ್ಕೆ, ಒಬ್ರನ್ನ ಮಾತಾಡ್ಸಕ್ಕೆ ಮಿನಿಮಮ್ ಅಂದ್ರೆ 1-2 ಅವರ್ ಬೇಕು. ಅಂದ್ರೆ ಅವ್ರು ಇನ್ನೊಬ್ರನ್ನ ಮೀಟ್ ಮಾಡಿ. ಇಲ್ಲಾದ್ರೆ ಹಂಗಿಲ್ಲ, ಬಂದಾಗ 2 ಗಂಟೆಗೆ ಬಂದು 2 ಅವರ್ 3 ಅವರ್ ತುಂಬಾ ಖುಷಿ ಆಯ್ತು. ಅಂದ್ರೆ ಇವ್ರು ಮಾಹಿತಿಗಳು ಕೊಟ್ಟಿರೋದು ಉಳ್ಕೊಳುತ್ತೆ. ಅಂದ್ರೆ ಬೇರೆ ರೈತರುಗಳು ಬಂದು ಮಾಹಿತಿ ತಗೊಳ್ಳಿ, ಹಸುನು ತಗೊಂಡೋಗಿ ನಿಮ್ ಬೇರೆಯವ್ರ ತರ ಹೇಳಿ ತಿಳ್ಕೊಳ್ಳಿ. ನಮ್ಗೆ ಗೊತ್ತಿಲ್ಲದೆ ಇರೋದು ಅವ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಗೊತ್ತಿಲ್ಲದೆ ನಾವು ಕಲಿತೇವೆ. ಏನಾದ್ರೂ ಕಲಿತಾ ಇರ್ಬೋದು, ಇರ್ತೀವಿ. ಹೌದು, ಕಲಿಯದಿದ್ದೇ ಇರುತ್ತೆ. ನೀವು ಬರ್ತೀರಾ, ಈಗ ನೋಡಿ ಅಣ್ಣ ಹತ್ರ ನಾನು ಮಾತಾಡಿದೆ, ಅವ್ರ ಊರ್ ಕಡೆ ಇರೋದಲ್ಲ ನಾನು ತಿಳ್ಕೊಂಡೆ, ನಮ್ಮೂರ್ ಕಡೆ ಹೆಂಗೆ ಏನಿರುತ್ತೆ ಅವ್ರು ತಿಳ್ಕೊಂಡ್ರು. ರೈತರುಗಳ್ದು ಏನೇನು ಕಷ್ಟ ಇದೆ, ಏನೇನು ಮುಂದೆ ನನ್ಗೆ ಏನಾದ್ರು ಮಾಡ್ಬೋದು, ನನಗೊಂದು ಐಡಿಯಾ ಸಿಗ್ತೀವಿ ಅವರಿಂದ. ಇವ್ರಿಗೂ ನನ್ನಿಂದ ಒಂದು ಪರ್ಸೆಂಟ್ ಸಿಕ್ಕಿರುತ್ತೆ ಅಂತ ನಾನು ಅನ್ಕೊಂತೀನಿ. ರೈತರಿಂದ ರೈತರು ಬೆಳೆಸಿ ಅಷ್ಟೇ, ರೈತ ಎಲ್ಲಾರು ಬೆಳಿಬೇಕು. ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ. ತುಂಬಾ ಖುಷಿ ಅಂದ್ರೆ ನೀವು ರೈತರಿಗೋಸ್ಕರ ಮಾಡ್ತಿದ್ದೀರಲ್ಲ, ಅದು ತುಂಬಾ ಖುಷಿ ಆಯ್ತು. ಇದು ಇನ್ನು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು, ಒಳ್ಳೇದಾಗ್ಬೇಕು, ಇನ್ನ ಬರ್ಬೇಕು. ತುಂಬಾ ನಿಮ್ಮಂತ ರೈತರುಗಳು ಸಪೋರ್ಟ್ ಮಾಡ್ಬೇಕನ್ನಪ್ಪ. ಯುವ ರೈತರು ಬಂದೇ ಬರ್ತಾರೆ. ನಾವು ಈ ಪ್ರತಿಯೊಂದು ಲಾಗ್ನ ನೋಡ್ಕೊಂಡು ಇಲ್ಲಿ ಬರ್ಲೇಬೇಕು, ಮತ್ತೆ ಮಾಹಿತಿನ ತಗೋಬೇಕು ಅಂತ ಬಂದ್ವಿ. ಇಲ್ಲಿ ಬಂದಿದ್ ನಾವ್ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿನೇ ವಿಶ್ವಾಸ, ಮಾಹಿತಿ ಎಲ್ಲ ಸಿಗುತ್ತೆ. ಹಸುಗಳ ಬಗ್ಗೆ ಚೆನ್ನಾಗಿ ಹೇಳ್ತೀವಿ. ಯಾರೇ ಆದ್ರೂ ಬಂದು ಇವ್ರು ಒಂದ್ಸಲ ಭೇಟಿ ಮಾಡಿ, ತುಂಬಾ ಖುಷಿ ಆಗುತ್ತೆ. ನೀವು ಹಸು ತಗೊಳ್ಳೋದು ಬಿಡೋದು ಸೆಕೆಂಡ್ರಿ. ಇಲ್ಲಿ ಬಂದು ಹಸು ಬಗ್ಗೆ ನೀವು ಮಾಹಿತಿ ತಗೊಂಡು ಹೋದ್ರೆ, ಮತ್ತೆ ಅವ್ರು ಕೊಡುವಂತ ರೀತಿ, ಮತ್ತೆ ಅವ್ರು ತಂದು ಹಸು ರೈತರುಗಳು ಕೊಟ್ಟಿರುವಂತ ರೀತಿ ಎಲ್ಲ ಯಾವುದೇ ಮುಚ್ಚುಮರೆ ಇರಲ್ಲ ನಿಮ್ಗೆ. ಪ್ರತಿಯೊಂದು ನೀವು ನೋಡ್ದಂಗೆ ಡೈರೆಕ್ಟ್ ನೀವೇ ಹೋಗಿ ತಗೊಬಂದಂಗ ಅನ್ಸುತ್ತೆ. ಬಂದು ಇಲ್ಲಿ ವಿಸಿಟ್ ಮಾಡಿ ತಗೊಳ್ಳಿ, ಅಂದ್ರೆ ನಿಮ್ಗೆ ಆಗುತ್ತೆ. ಅವ್ರು ತಂದು ಲೋಡ್ ತಂದ ತಕ್ಷಣ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ ಅನ್ನೋ ಡೌಟ್. ಯಾಕಂದ್ರೆ ಮುಂಚಿತವಾಗಿ ಬುಕ್ ಆಗಿರುವಂತವನ್ನೇ ತರೋದು. ನಾವು ಕೇಳಿದೀವಿ, ನಮ್ಗೆ ಯಾವ ತರ ರಿಕ್ವೈರ್ಮೆಂಟ್ ಇರುತ್ತೆ ಅದೇ ತರ ಫೋನ್ ಮಾಡ್ತೀವಪ್ಪ, ನಿಮ್ಗೆ ಯಾವ ತರ ಬೇಕು ಅಂತ ಅವರೇ ಹೇಳವ್ರೆ. ಆ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ನೀವು ತಗೊಳ್ಳಿ. ಬನ್ನಿ ನೀವು ಏನ್ ಗೊತ್ತಾ, ಈಗ ಇನ್ನು ಸುಮಾರು ರೈತರು ಹೆಂಗೆ ಅಂತ ಸಪೋರ್ಟ್ ಮಾಡಿ, ರೈತರು ಸಪೋರ್ಟ್ ಮಾಡಿ. ಈಗ ಏನ್ ಗೊತ್ತಾ, ಬೇರೆಯವ್ರು ಎಂತೆಂಥವ್ರಿಗೆ ಎಂತೆಂಥವ್ರಿಗೆ ಬೆಳೆಸ್ತಾರೆ. ಈಗ ಸುಮ್ನೆ ಹೆಂಗೋ ಇದ್ ಮಾಡೋರಿಗೆ ಬೆಳೆಸ್ತಾರೆ. ದಯವಿಟ್ಟು ರೈತರಿಗೆ ಬೆಳೆಸಿ ಸಪೋರ್ಟ್ ಮಾಡಿ. ನೋಡಿ ಒಂದ್ಸಲ ನೇರವಾಗಿ ನೋಡಿ, ನಿಮ್ಗೆ ಅನುಭವ ಆಗುತ್ತೆ. ಖಂಡಿತ 1 ತಗೊಳಕ್ಕೆ 5 ತಗೋತೀರಾ. ನಾವು ನೆಕ್ಸ್ಟ್ ಪ್ಲಾನ್ ಅಲ್ಲಿ ಇದ್ವಿ, ಎಲ್ಲಾನು ಹೇಳಿದಿರಿ ಹರ್ಷಣ್ಣವ್ರ ಜೊತೆ. ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಆನಂದಣ್ಣವರು ಖುಷಿ ಆಗುತ್ತೆ. ಥ್ಯಾಂಕ್ ಯು. ತುಂಬಾ ಜೊತೆಲಿ ಹೋಗಿ ಫ್ರೆಂಡ್ಸ್ ತರ ಇದ್ದು ರೈತರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಉದ್ದೇಶನೇ ತುಂಬಾ ಖುಷಿ. ನೀವು ಲೈವ್ ಅಲ್ಲಿ ಬಂದಾಗ ಗೊತ್ತಾಗುತ್ತೆ. ನೀವೇನೇ ಹೊರಗಡೆ ಏನೇ ವಿಡಿಯೋಸ್ ನೋಡಿ ನಮ್ಮ ಬಗ್ಗೆ ಏನಾದ್ರು ಬ್ಯಾಡ್ ನಿಮಗೆ ಏನೋ ಬೇರೆ ವ್ಯೂ ಅಲ್ಲಿ ಕಾಣಿಸಿರ್ಬೋದು, ಬ್ಯಾಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಾದ್ರೂ ಕಾಣಿಸಿರ್ಬೋದು, ಗುಡ್ ಪಾಯಿಂಟ್ ಆಫ್ ವ್ಯೂ ಅಲ್ಲಾದ್ರೂ ಕಾಣಿಸಿರ್ಬೋದು. ಲೈವ್ ಅಲ್ಲಿ ಬಂದ್ರೆ ನಾವು ಹೇಗೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೇರವಾಗಿ ಬಂದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾರೇ ಬಂದ್ರು ತುಂಬಾ ಖುಷಿ ಆಗುತ್ತೆ. ವಿಸಿಟ್ ಮಾಡಿ ನೋಡಿ ಒಂದ್ಸಲಿ, ನಿಮ್ಗೆ ಅನುಭವ ಆಗುತ್ತೆ ಅದು.
ಓಕೆ ಓಕೆ ನೋಡಿ ಪಾಪ ಚನ್ನಪಟ್ಟಣದಿಂದ ಬಂದಿರೋ ತುಂಬ ಥ್ಯಾಂಕ್ಸ್ ಬ್ರದರ್. ನೀವು ಅಷ್ಟು ದೂರ ಬಂದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಜೊತೆ ಮಾತಾಡಿದ್ರೆ ಒಂದು ಖುಷಿ, ಮಾಹಿತಿ. ಆದ್ರೆ ನೀವು ಶ್ರಮ ಪಡ್ತಿರಲ್ಲ, ಅಲ್ಲೇ ಗೊತ್ತಿಲ್ದಿರೋ ಪರಿಚಯ, ರೈತರಿಗೆ ಹೆಲ್ಪ್ ಆಗ್ಬೇಕು, ಅದೊಂದೇ ಖುಷಿ ಕಾಣೋಣ. ಓಕೆ ಓಕೆ ಬ್ರದರ್, ತುಂಬ ಖುಷಿ ಆಯ್ತು. ಸಿಗೋಣ ಮತ್ತೆ. ಬಾಯ್, ಒಳ್ಳೇದಾಗ್ಲಿ. ಒಳ್ಳೊಳ್ಳೆ ಟಾಪ್ ಬ್ರೀಡ್ ಕಟ್ಟಿ ಒಳ್ಳೊಳ್ಳೆ ಹೆಸರು ಕಟ್ಟಿ ಒಳ್ಳೇದಾಗ್ಲಪ್ಪ. ಆಶೀರ್ವಾದ ಅಯ್ಯೋ ಅದೆಲ್ಲ ಬೇಡ ಅಣ್ಣ. ಗೈಸ್ ಏನ್ ಗೊತ್ತಾ, ಇದು ಏನೇ ನಾವು ಎಷ್ಟೇ ಲಕ್ಷ ಸಂಪಾದನೆ ಮಾಡಿ, ಕೋಟಿ ಸಂಪಾದನೆ ಮಾಡಿ, ಕೋಟಿಗೆ ಬದುಕಿರಿ, ಲಕ್ಷಕ್ಕೆ ಬದುಕಿರಿ, ಈ ಪ್ರೀತಿ ಇದೆಯಲ್ಲ ತುಂಬಾ ಖುಷಿ ಕೊಡುತ್ತೆ ಗೈಸ್. ಒಳ್ಳೇದ್ ಮಾಡೋರ್ನೆ ನೆನ್ಸ್ಕೋದ ಬಿಡೋಣ. ಹೌದು, ಒಳ್ಳೇದ್ ಯಾವತ್ತಾದ್ರೂ ಒಳ್ಳೇದಾದಿ ಒಳ್ಳೇದ್ ಮಾಡೋರ್ನೆ ನೆನ್ಸ್ಕೊಳ್ಳೋದು. ಖುಷಿ ಆಯ್ತಣ್ಣ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮಳೆ ನಿಂತಿದೆ ಸದ್ಯಕ್ಕೆ. ಮಂದಿರದಲ್ಲೇ ಯಶಸ್ವಿಯಾಗಿ ಬರ್ತಾವ್ ಮಾಡೋದು ನೋಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಬರ್ತೀವಣ್ಣ. ಥ್ಯಾಂಕ್ ಯು ಅಣ್ಣ. ಓಕೆ ಅಣ್ಣ. ಗೈಸ್ ತುಂಬಾ ಖುಷಿ ಆಯ್ತು. ಪಾಪ ಅಲ್ಲಿ ದೂರದಿಂದ ಬಂದಿದ್ದಾರೆ. ಇವತ್ತು ಸಿಕ್ಕಾಪಟ್ಟೆ ಮಳೆ ಇದೆ. ಸರಿ ಅಣ್ಣ. ಹಿಂಗೆ ಹೋಗ್ಬಿಡಿ, ಒಂದೇ ರೋಡ್ ಕೆಳಗೆ ಹೋಗ್ಬಿಟ್ರೆ. ಅಲ್ಲ, ಯಾವ ಊರಿಗೆ ಹೋಗ್ಬೇಕು? ತುಂಬಾ ಖುಷಿ ಆಯ್ತು guys. ಈ ತರ ಪ್ರೀತಿ ಕೊಡ್ತಾರೆ ರೈತರು. ಇವತ್ತು ನಾನು ಮಾಡ್ತಿರೋದು ವ್ಲಾಗ್ ಬಂದ್ಬಿಟ್ಟು ಡೇ ಇನ್ ಮೈ ಲೈಫ್. ಅಂದ್ರೆ ಇವತ್ತು ಒಂದ್ ದಿವಸ ಪೂಜೆ ನಾನು ಏನೇನು ಮಾಡ್ತೀನಿ, ನಮ್ಮ ಮನೇಲಿ ಹೆಂಗಿರ್ತೀವಿ ಅಂತ. ಸೊ ನೋಡಿರ್ತೀರಾ, ಈ ತರ ಇರುತ್ತೆ ಗೈಸ್ ನಮ್ಮ ದಿನ. ಬನ್ನಿ, ಇನ್ನೂ ಇದೆ, ಇನ್ನೂ ಮುಗ್ದಿಲ್ಲ. ಇನ್ನು ನಾನು ಎಂಡ್ ಮಾಡೋಷ್ಟು ಇನ್ನೂ ಎಷ್ಟು ಜನ ಬಂದು ಹೋಗ್ತಾರೆ ನೋಡಿ. ಇವತ್ತು ಆದಷ್ಟು ನಾನು ಕವರ್ ಮಾಡಿಲ್ಲ, ಇನ್ನೂ ಒಂದು ಇಬ್ರು ಬಂದು ಹೋಗಿದ್ರು. ಸೊ ಅವ್ರದ್ದು ಕವರ್ ಮಾಡೋಕ್ಕಾಗಿಲ್ಲ. ಬನ್ನಿ, ಇನ್ನೂ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ಇವಾಗ ಇನ್ನೊಬ್ರು ಕಸ್ಟಮರ್ ಬಂದಿದ್ದಾರೆ. ನಮಸ್ಕಾರ ದರ್ಶನ್ ಬ್ರದರ್, ಚೆನ್ನಾಗಿದ್ದೀರಾ? ಗಾಡಿ ತೊಗೊಂಡು ಬಂದ್ಬಿಡಿ. ಆರಾಮ ಗಾಡಿ ತೊಗೊಂಡು ಬಂದಿದ್ದಾರೆ ಗೈಸ್. ಇವಾಗ ಲೋಡ್ ಮಾಡ್ಕೊಂಡು ಹೋಗ್ತಾರೆ. ಬನ್ನಿ, ಇವ್ರಿಗೊಂದು 2 ಹಸು ಅಲ್ಲ, 2 ಹಸು ಅಲ್ವಾ, 2 ಹಸು ಲೋಡ್ ಮಾಡ್ಕೊಂಡು ಕಳ್ಸೋಣ. ಯಾವ ಥರ ಇತ್ತು ಹಸುಗಳು? ಹಸು ಸೂಪರ್ ಆಗಿದೆ. ಒಂದು ಮಾತಿಲ್ಲ ಮತ್ತೆ ಲಾಭಕ್ಕೂ ಕೇಳಿದ್ರು. ಹಾಂ ಗೊತ್ತು, ನಾನು ಬಂದಾಗಲೇ ಕೇಳಿದ್ರು. ಕೊಟ್ರಾ? ಇಲ್ಲ, ಕೊಟ್ಟಲ್ಲ ಗೈಸ್. ಇವರಿಗೆ 30,000 ಲಾಭ ಕೇಳಿದ್ರು ಗೈಸ್, ಕೊಟ್ಟಿಲ್ಲ ಇವರು. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಬುಕ್ ಮಾಡಿದ್ದಾರೆ. ಬನ್ನಿ, ಹಸು ತೋರಿಸ್ತೀನಿ ನಿಮಗೆ ಯಾವ್ದು ಯಾವುದು ಅಂತ. ಗಾಡಿನೇ ತಂದಿದ್ದಾರೆ, ದೊಡ್ಡ ಗಾಡಿನೇ ತಂದಿದ್ದಾರೆ. ಬೆಸ್ಟ್ ಗೈಸ್. ದೊಡ್ಡ ಗಾಡಿಗಳು ಬಂದರೆ ಹಸುಗಳು ಸೇಫ್ಟಿಗೆ ಹೋಗ್ತವೆ. ಪರ್ಚೇಸ್ ಮಾಡಿದ್ರೆ ದೊಡ್ಡ ಹಸುಗಳು, 2 ದೊಡ್ಡ ಹಸುಗಳು ಪರ್ಚೇಸ್ ಮಾಡಿದ್ದಾರೆ. ಈ ಥರ ದೊಡ್ಡ ಗಾಡಿ ಆದರೆ ಟ್ರಾನ್ಸ್ಪೋರ್ಟೇಷನಲ್ಲೂ ಸೇಫಾಗಿ ಹೋಗ್ತವೆ ಹಸುಗಳು. ಬನ್ನಿ ಗೈಸ್, ನಾನು ನಿಮಗೆ ಅವ್ರ ಹಸು ತೋರಿಸ್ತೀನಿ ಯಾವ ಥರ ಇದೆ ಅಂತ ನೋಡಿ. ಅವರು ಪಾಪ ತುಂಬ ಖುಷಿಯಾಗಿದ್ದಾರೆ. 30,000 ಲಾಭಕ್ಕೆ ಕೇಳಿದ್ರು ಗೈಸ್ ಬೇರೆ ಕಸ್ಟಮರು. ನನ್ನ ಕಾಂಪಿಟೇಷನ್ ಹಸು ತೊಗೊಂಡ್ರಲ್ಲ, ಆ ಕಸ್ಟಮರ್ ಕೇಳಿದ್ರು, ಕೊಡಲಿಲ್ಲ ಅವರು. ಯಾಕೆಂದರೆ ಅಷ್ಟು ಪ್ರೀತಿಯಿಂದ ಬುಕ್ ಮಾಡಿದ್ದಾರೆ. ನಿಮಗೆ ಮಲಗಿದೆ, ತೋರಿಸ್ತೀನಿ ನಿಮಗೆ ಗೈಸ್ ಹಸು ಯಾವ ಥರ ಇದೆ, ಬ್ರೀಡ್ ಯಾವ ಥರ ಇದೆ ಅಂತ. ಸೈಜ್ ನೋಡಿ ಹಂಗೆ, ಹಸು ಮುಂದೆ ಬನ್ನಿ ನೋಡಿ ಗೈಸ್. ಸೈಜ್, ಹೈಟು, ವೆಯ್ಟು, ತೂಕ, ಸೈಜಲ್ಲಿ ಯಾವ ಥರ ಇದೆ ಅಂತ. ಇಷ್ಟ ಆಯ್ತಾ ಬ್ರದರ್ ನಿಮಗೆ? ಇಷ್ಟ ಆಯ್ತಾ? ಸ್ಯಾಟಿಸ್ಫ್ಯಾಕ್ಷನ್ ಇದೆ ಮನಸ್ಸಿಗೆ? ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಓಕೆ. ಸೈಜು, ಬ್ರೀಡಲ್ಲಿ ಯಾವ ಥರ ಇದೆ? ಬ್ರೀಡ್ ಚೆನ್ನಾಗಿದೆ ಅನ್ಸುತ್ತೆ. ಚೆನ್ನಾಗಿದೆ ಅನ್ಸುತ್ತಾ? ಚೆನ್ನಾಗಿದೆಯಾ? ಚೆನ್ನಾಗಿದೆ. ತುಂಬ ಖುಷಿ ಆಗಿದ್ದಾರೆ ಗೈಸ್ ಅವರು. ಮತ್ತು ಇದೊಂದು ಹಸು ಇದೆ, ತೋರಿಸ್ತೀನಿ ನೋಡಿ. ಇದು ಆನೆನೆ. ಇದು ಯಾವ ಥರ ಇದೆ ಅಣ್ಣ? ಇದು ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆಯಾ? ಇಷ್ಟ ಆಯ್ತಾ? ನೀವು ಕೊಟ್ಟಿರೋ ದುಡ್ಡಿಗೆ ವರ್ತಿದೆಯಾ ಹಸು? ಹಾಂ, ಬರ್ತಿದೆ ಅನಿಸ್ತಿದೆ. ಅನಿಸ್ತಿದೆ. ಹಾಂ, ಖುಷಿ ಆಗಿದೆ ಒಟ್ಟಿನಲ್ಲಿ ನಿಮಗೆ ಇವಾಗ? ಖುಷಿ ಆಗಿದೆ. ಎಷ್ಟು 2 ಟಾಪ್ ಕ್ವಾಲಿಟಿ, ಫುಲ್ ಹೈಟು ವೆಯ್ಟಲ್ಲಿದೆ. ತುಂಬ ಚೆನ್ನಾಗಿದೆ ಹಸುಗಳು. ಇದನ್ನು ಹೋಗ್ತವೆ. ಈ ಮಿಕ್ಕಿದ್ದು ಇವೆರಡು ಇದಾವೆ. ಇದೊಂದು, ಆ ಕಡೆ ಒಂದು. ಇದು ನೋಡಿ ಹಸುಗಳು ನೋಡಿ ಯಾವ ಥರ ಇದೆ. 7th ಜನರೇಷನ್ ಹಸುಗಳು. ಇದೊಂದು ಸೈಜು, ತೂಕ, ಹಸು ನೋಡಿ ಬ್ರೀಡ್ ಯಾವ ಥರ ಇದೆ ಅಂತ. ಇವಾಗ ಇದು ಲೋಡ್ ಆಗುತ್ತೆ ಗೈಸ್. ಇವಾಗ ಲೋಡ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಈ ಹಸುದು ಅಡ್ಡರ್ ನೋಡಿ ಯಾವ ಥರ ಮಾಡಿದೆ. ಅಡ್ಡರ್ ಸಿಸ್ಟಮ್ ನೋಡಿ ಯಾವ ಥರ ಇದೆ. ಇನ್ನೊಂದು 2 ದಿವಸ ತೊಗೊಳೋದು ಗೈಸ್. ಇನ್ನೊಂದು 2 ದಿವಸ ಟೈಮ್ ಇದೆ ತೊಗೊಳಕ್ಕೆ, ಕರು ಹಾಕೋಕ್ಕೆ. ತುಂಬ ಚೆನ್ನಾಗಿದೆ. ಅವ್ರಿಗೆ ಫುಲ್ ಇನ್ಫಾರ್ಮೇಷನ್ ಏನು ಬೇಕೋ ಅದೆಲ್ಲ ಫುಲ್ ಇನ್ಫಾರ್ಮೇಷನ್ ಕೊಟ್ಟು ಕಳಿಸಿದ್ದೀವಿ. ಫುಲ್ ಇನ್ಫಾರ್ಮೇಷನ್ ಕೊಡಬೇಕು. ಹಸು ಕೊಟ್ಟಾಗ ಹಸು ಫೀಡಿಂಗ್ ಯಾವ ಥರ, ಮೇಂಟೆನೆನ್ಸು, ಸಪ್ಲಿಮೆಂಟ್ಸ್ ಏನೇನು ಕೊಡಬೇಕು, ಏನಾದ್ರು ಆಯಿತು ಅಂದರೆ ಮೆಡಿಸಿನ್ ಏನು ಕೊಡಬೇಕು, ಪ್ರತಿಯೊಂದೂ ಇನ್ಫಾರ್ಮೇಷನ್ ಕೊಟ್ಟು ಹಸುಗಳು ಕೊಡ್ತಿರೋದು. ಈಗ ಲೋಡ್ ಮಾಡಬೇಕು. ಮ್ಯಾಟ್ ಬೇಕಂತ ಅವ್ರಿಗೆ. ಮ್ಯಾಟ್ಗಳೇ ಇಲ್ಲ ಗೈಸ್, ಮ್ಯಾಟ್ ಇಲ್ದಂಗೆ ಆಗ್ಬಿಟ್ಟಿದೆ. ಎಲ್ಲರೂ ಹಸುಗಳು ಮ್ಯಾಟ್ ಹಾಕೊಂಡು ಹೋಗಿ. ನಮ್ಮ ಹಸು ಇಲ್ಲಿ ನಿಂತಿದೆ ನೋಡಿ. ಇದೊಂದು ಹಸು, 2 ಹಸುನ ಲೋಡ್ ಮಾಡಿ ಕಳಿಸ್ಕೊಡ್ತೀನಿ. ಹಾಕೊಂಡಿಲ್ಲ, ಮ್ಯಾಟ್ ಹಾಕೊಳ್ಳಿ ಅದನ್ನ. ಅವರು ಗಾಡಿ ಇದೊಂದು ಮ್ಯಾಟು, 2 ಮ್ಯಾಟ್ ಬೇಕಾ? ಒಂದೇ ಮ್ಯಾಟ್ ಸಾಕೋಣ. ಇದು ಯಾವ ಥರ ಇದೆ ಅಂತ. ಅಡ್ಡರ್ ನೋಡಿ, ಫುಲ್ ಕಾಂಪ್ಯಾಕ್ಟ್, ಫುಲ್ ಕಾಂಪ್ಯಾಕ್ಟ್ ಅಡ್ಡರ್. ಇನ್ನೂ ಟೈಮ್ ನೋಡಿ ಗೈಸ್ ಯಾವ ಥರ ಇದೆ. ಇನ್ನೂ 2 ದಿವಸ 3 ದಿವಸ ತೊಗೊಳ್ತಾ, ಇನ್ನೂ 5 ದಿವಸ ತನಕ ತೊಗೊಬೋದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಡ್ಡರ್ ತುಂಬ ದೊಡ್ಡದಾಗಿದೆ ಗೈಸ್. ಹಸು ಮೀಡಿಯಮ್ ಹೈಟ್ ಇದ್ರೂ ಅಡ್ಡರ್ ಮಾತ್ರ ಫಸ್ಟ್ ಕ್ಲಾಸಲ್ಲಿದೆ. ತುಂಬ ಚೆನ್ನಾಗಿದೆ ಇದು. ಬೆಂಗಳೂರು ಒಳ್ಳೆ ಕಸ್ಟಮರ್ಗೆ ಹೋಗಿದೆ ಗೈಸ್. ಕೃತಿಕಾ ಅಂತ ಮೇಡಮ್, ಅವ್ರಿಗೆ ಹೋಗ್ತಿರೋದು. ತುಂಬ ಚೆನ್ನಾಗಿದೆ. ಬ್ರೀಡ್ ನೋಡಿ, ಕ್ವಾಲಿಟಿ ನೋಡಿ, ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿದೆ. ಈಗ ಲೋಡ್ ಆಗ್ತಾಯಿದೆ. ತೋರಿಸ್ತೀನಿ ಯಾವ ಥರ ಇದೆ ಹಸುಗಳು ಅಂತ ನೋಡಿ. ನಮ್ಮ ತಾತ ಅವ್ರು ಬಂದವ್ರೆ. ಹಸುಗಳು ಎಷ್ಟೆಷ್ಟು ಸೇಲ್ ಆಗ್ತವೆ, ಹೆಂಗೆ ಸೇಲ್ ಆಗ್ತವೆ, ಎಲ್ಲೆಲ್ಲಿಗೆ ಹೋಗ್ತಿದ್ದಾವೆ ಎಲ್ಲ ಪ್ರತಿಯೊಂದು ನೋಡ್ತಾ ಇರ್ತಾರೆ ನಮ್ಮ ತಾತ. ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ನಾವು ಇಲ್ಲಿ ಲೋಡ್ ಮಾಡಿ ಕಳಿಸಿದ್ರೆ ನಮ್ಮ ಗೇಟಲ್ಲಿ ನೋಡ್ತಾ ಇರ್ತಾರೆ. ಹಸುಗಳು ಹೋಗ್ತಾ ಇದ್ದಾವೆ, ನಮ್ಮವೇ ಹಸುಗಳಿದೆ. ಮ್ಯಾಟ್ ಹಾಕೊಂಡಿದ್ದಾರೆ ಇವಾಗ.
ಮನೆಗೆ ಹಸುಗಳು ಲೋಡ್ ಮಾಡಿ ನಿಮಗೆ ಸಿಗ್ತೀನಿ ಮತ್ತೆ ಗೈಸ್. ಈಗ ಫೈನಲಿ ಲೋಡ್ ಆಗಿದೆ. ಆ ಹಸುಗಳು ಫೆಡಾಕಲ್ಲಿ ಬಿಟ್ಟಿರೋ ಹಸುಗಳು ಇಡೀ ವರ್ಷತ್ತಿಗೆ 2-3 ಜನ ಬೇಕಾಗುತ್ತೆ. ಸೈಜ್ ನೋಡಿ ಅದು ಯಾವ ಥರ ಇದೆ, ಎರಡು ಫುಲ್ ಹೈಟು ಸೈಜು ಯಾವ ಥರ ಇದೆ ಹಸುಗಳು ನೋಡಿ ಗೈಸ್. ತುಂಬ ಟಾಪ್ ಕ್ವಾಲಿಟಿ. ಅಣ್ಣ ಹೆಂಗಿತ್ತು ಹಸು? ಇಡೀ ಅಷ್ಟೊತ್ತಿಗೆ ಹೆಂಗಾಯ್ತು? ಹೆಂಗಿದಾವೆ ಆ್ಯಕ್ಟಿವ್ ಆಗಿ? ಭಯಂಕರ ಸೈಜು. ಅವ್ರು ಶಾಕ್ ಆಗಿದ್ದಾರೆ 1-2 ನಿಮಿಷ. ಸೊ ನೋಡಿ ಗೈಸ್, ಹಸುಗಳು ಲೋಡ್ ಆಗಿದ್ದಾವೆ, ಹೊರಡ್ತಾ ಇದ್ದಾವೆ. ಬನ್ನಿ ಇವಾಗ ನಾವು ಮಿಕ್ಕಿರೋ ಹಸುಗಳಿಗೆ ಯಾವ ಥರ ಫೀಡ್ ಹಾಕ್ತೀನಿ ಅದನ್ನು ನೋಡ್ಕೊಂಬಿಡಿ. ಈಗ ಫೀಡ್ ಹಾಕಿ ತೋರಿಸ್ತೀನಿ ಗೈಸ್ ನಿಮ್ಗೆ ಯಾವ ಥರ ಅಂತ. ಸೊ ಗೈಸ್ ಫೈನಲಿ ಈಗ ಹಸುಗಳು ಲೋಡ್ ಆಗಿದೆ. ಅಡ್ರೆಸ್ ಹೇಳ್ತಾರೆ, ಯಾವುದೋ ಬರ್ಬೇಕಾದ್ರೆ ಯಾವುದೋ ಕಾಡಿಗೆ ಹೋಗ್ಬಿಟ್ರಂತೆ. ಇಲ್ಲಿಗೆ ಬನ್ನಿ ಅಂದರೆ ಓನರ್ ಗಾಡಿ ಕರ್ಕೊಂಡು ಹೋಗಿದ್ದಾರೆ. ಇವ್ರದ್ದು ಗಾಡಿ ತಪ್ಪಾಗ್ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಲೊಕೇಶನ್ ತಪ್ಪಿಸ್ಕೊಂಡು ಯಾವುದೋ ಕಾಡಿಗೆ ಹೋಗಿ ಅದೆಲ್ಲೆಲ್ಲ ಇಳ್ಕೊಂಡು ಬಂದಿಯಾರಂತ ಗೈಸ್. ಕೆರೆ ಒಳಗೆಲ್ಲ ಬಂದಿದ್ದೀವಿ ಬ್ರೋ. ಇವ್ರದ್ದು ಅಶೋಕ್ ಲೈಲ್ಯಾಂಡ್ ಗಾಡಿ ಇದೆ ಅಂತ, ಬನ್ನಿ ಅಲ್ಲೇ ಹೋಗ್ಬಿಡೋಣ. ಇವ್ರದ್ದು ಅಶೋಕ್ ಲೈಲ್ಯಾಂಡ್ ಗಾಡಿ ಇದೆ ಅಂತೆ. ಶ್ರಾವಣ ಬೆಳಗುಳ ಸುತ್ತಮುತ್ತ ಯಾರಾದ್ರೂ ಇದ್ರೆ ಶ್ರಾವಣ ಬೆಳಗುಳ ಸುತ್ತಮುತ್ತ ಲೋಕಲ್ ಬಟ್ ಎಲ್ಲಿ ಹೊಡಿತೀರಾ? ಎಲ್ಲ ಕಡೆ ಹೊಡಿತೀರಾ? ಎಲ್ಲ ಕಡೆ. ನಿಮ್ಮ ನಂಬರ್ ಹೇಳ್ಬಿಡಿ. 9110661990. ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ ಗೈಸ್. ಬರೀ ಗಾಡಿ ಮಾತ್ರ ಹೋಗಿ ಅಲ್ಲೆಲ್ಲಾದ್ರೂ ಇದ್ರೆ ಎನಿ ಟೈಮ್ ಹೋಗ್ತಾರಂತೆ ಬಾಡಿಗೆ, ಎಲ್ಲ ಕಡೆನೂ ಹೋಗ್ತಾರಂತೆ. ಶ್ರಾವಣ ಬೆಳಗುಳ ಸುತ್ತಮುತ್ತ ಇರೋರು ಕಾಲ್ ಮಾಡಿಕೊಂಡು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಚೆನ್ನಾಗಿ ಹೋಗ್ತಾರೆ, ಸೇಫಾಗಿ ತೊಗೊಂಡು ಹೋಗ್ತಾರೆ. ಗಾಡಿನೂ ತುಂಬ ಚೆನ್ನಾಗಿ ಓಡಿಸ್ತಾರೆ. ಹಸುಗಳ ಬಾಡಿಗೆ ಆಗಲಿ ಏನು ಬಾಡಿಗೆ ಆದ್ರೂ ಸೇಫಾಗಿ ಹೋಗ್ತಾರೆ. ಸೊ ಬನ್ನಿ ಗೈಸ್, ನಿಮಗೆ ಹಸುಗಳದ್ದು ಫೀಡಿಂಗು ಯಾವ ಥರ ಹಾಕ್ತೀವಿ. ಈಗ ಎಲ್ಲ ಹಸುಗಳು ಹೋಗಿದ್ದಾವೆ ನೋಡಿ, ಇಲ್ಲೆರಡು ಹೋಗಿದೆ. ಈಗ ನಮ್ಮ ಮನೇಲಿ 3 ಹಸು ಉಳ್ಕೊಂಡಿದೆ. 3 ಹಸುಗೆ ನಾವು ಯಾವ ಥರ ಫೀಡ್ ಹಾಕ್ತೀವಿ ತೋರಿಸ್ತೀನಿ ನಿಮಗೆ ಗೈಸ್. ಇವಾಗ ನೋಡಿ ಅವರು ಲೋಡಾಗಿ ಹೋಯ್ತು, ತುಂಬ ಖುಷಿ ಪಟ್ಟರು ಪಾಪ. ಈಗ ಮೇವ್ ಹಾಕಿ ತೋರಿಸ್ತೀನಿ ಗೈಸ್, ಹೆಂಗೆ ಮೇವ್ ಹಾಕ್ತೀನಿ ಅಂತ. ಈಗ ಸಿಂಪಲ್ ಆಗಿ ತೋರಿಸ್ತಾ ಇರೋದು. ಸಪ್ರೇಟ್ ಫೀಡಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋ ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ. ಈ 3 ಹಸು ಇದೆ, ನಾರ್ಮಲ್ ಫೀಡಿಂಗ್ ಮಾಡ್ತಿರೋದು. ಇವಾಗ ನಾಳೆ ಹೋಗ್ತಾ ಹಸುಗಳು ಇವತ್ತು ಹೆವಿ ಫೀಡ್ ಆಗೋಗಿದೆ ಗೈಸ್. ಈಗ ನಾರ್ಮಲ್ ಫೀಡ್ ಹೆಂಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಯಾವ ಟಾನಿಕ್ ಹಾಕ್ಬೇಕು, ಯಾವ ಸಿರಪ್ ಹಾಕ್ಬೇಕು ಪರ್ಸನಲ್ ಆಗಿ ನಾನು ಸಪ್ರೇಟ್ ಆಗಿ ಹೇಳ್ಕೊಡ್ತೀನಿ. ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ. ಈಗ ನಿಮಗೆ ಸಿಂಪಲ್ ಆಗಿ ತೋರಿಸ್ತಾ ಇರೋದು ಅಷ್ಟೇ. ಡೈಲಿ ಯಾವ ಥರ ಇರೋದು ನಮ್ಮ ರೊಟೀನ್ ಅಂತ ತೋರಿಸ್ತಿರೋದು ಅಷ್ಟೇ. ನಮ್ಮ ರೊಟೀನ್ ಡೈಲಿ ಯಾವ ಥರ ಇರುತ್ತೆ ಏನು ಅನ್ನೋದು ಈ ವ್ಲಾಗ್ ಆಗಿರೋದು ನೋಡಿ. ಶೈಲೇಜ್ ಇದು ಇದು 50 kg ಬಂದಿದೆ. 50 kg ಬ್ಯಾಗ್ ಬರೋದು ಒಂದು. ಸ್ವಲ್ಪ ಶೈಲೇಜ್ ಇದು ಕ್ವಾಲಿಟಿ ಇಲ್ಲ. ನೀವು ಸ್ವಲ್ಪ ನೋಡ್ಬೇಕಾದ್ರೆ ನೀಟಾಗಿ ಕ್ವಾಲಿಟಿ ನೋಡ್ಕೊಂಡು ತರ್ಸಿರಿ. ಇದು HD ಕೊಡೋದು ತರಿಸಿದ್ದು ದೊಡ್ಡ ಫ್ಯಾಕ್ಟ್ರಿ ಅಂತ ಹೇಳಿದ್ರಿ, ಯಾವ್ದು ಕ್ವಾಲಿಟಿ ಇಲ್ಲ. ಇದು ಫೀಡ್ ಕ್ವಾಲಿಟಿ ಇಲ್ಲ. 1-2 ಹಾಕಿದೀವಿ ನೋಡಿ. ನಮ್ದು ಇವಾಗ ದೊಡ್ಡ ಫೀಡ್ ಇಲ್ಲ, ಅದು ಸ್ವಲ್ಪ ಜಾಸ್ತಿ ತಿನ್ನುತ್ತೆ. ಅದು ಸ್ವಲ್ಪ ಜಾಸ್ತಿ ಬೇಕು. ಇದೇನೆ ಅವ್ರಿಗೆ ಎಷ್ಟು ಬೇಕಷ್ಟು ತಿಂತಾರೆ. ಫುಲ್ ಸುಮ್ಮನೆ ಖಾಲಿ ಮಾಡ್ಕೊಳ್ಳಲ್ಲ. ತಿಂದು ಎಷ್ಟು ಬೇಕು ಅವಕ್ಕೆ ಅಷ್ಟು ಮಾತ್ರ ತಿಂತವ್ರು. ನಮ್ಮ ದೊಡ್ಡ ಹಸುಗೆ ಜಾಸ್ತಿನೇ ಬೇಕಾದ್ರೆ ಶೈಲೇಜ್ ಕ್ವಾಲಿಟಿ ಇಲ್ಲ. ಶೈಲೇಜ್ ಕ್ವಾಲಿಟಿ ಇದ್ರೆ ಇಷ್ಟು ಚೆನ್ನಾಗಿ ತಿನ್ಕೊಳ್ಳೋದು. ಶೈಲೇಜ್ ಅಷ್ಟು ಕ್ವಾಲಿಟಿ ಇಲ್ಲ. ಯಾರು ತಗೊಳ್ಳೋರು ನೀಟಾಗಿ ಶೈಲೇಜ್ ನೋಡ್ಕೊಂಡು ನೋಡಿ. ಈ ಜೋಳ ಕಟ್ಟಿಂಗ್ ಇಲ್ಲ, ಜೋಳನೇ ಇದೆ ಚೆನ್ನಾಗಿ. ಬರೀ ಇದಿದೆ ಅಷ್ಟೇ, ಹಸಿಮೇವಿದೆ. ಆದ್ರೆ ಜೋಳ ಒಂದು ಕಾಣಿಸಲ್ಲ. ಕರೆಕ್ಟ್ ಟೈಮಿಗೆ ಹೊಡೆದಿಲ್ಲ ಇವರು ನೋಡಿ. ಎಲ್ಲ ತಾನೆ ಸಣ್ಣ ತಾನೆ ಇದ್ದಂಗೆ ನೋಡಿದೆ ನೋಡಿದ್ರಿ. ಈಗ ಶೈಲೇಜ್ ಹಾಕಿನಿ. ಶೈಲೇಜ್ ಜೊತೆ ಇನ್ನೂ ಏನೇನು ಹಾಕಿ ನೋಡಿ ಇಲ್ಲಿ ನೋಡಿ. ಇದು ಬಂದ್ಬಿಟ್ಟು ಒಣಲ್ಲ ಪುಡಿ ಮಾಡಿದೀವಿ ಗೈಸ್. ಒಣಲ್ಲ ಪುಡಿ ಮಾಡಿ ಇಟ್ಕೊಬೇಕು ನೀವು. ಇದು ಬಂದ್ಬಿಟ್ಟು ಗೋಧಿ ಹುಲ್ಲು ಆಗಿದೆ, ಗೋಧಿ ಹುಲ್ಲು. ನೀವು ರಾಗಿ ಹುಲ್ಲಾದ್ರೂ ತಗೊಳ್ಳಿ, ಭತ್ತದ ಹುಲ್ಲಾದ್ರೂ ತಗೊಳ್ಳಿ. ಈ ತರ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡಷ್ಟು ಹಸುಗಳು ಚೆನ್ನಾಗಿ ತಿಂತವೆ. ಇದಿಷ್ಟಿದೆ ಕಟ್ ಮಾಡಿರೋದು. ನಾವು ಹಂಗೆ ಹಾಕಿದ್ರೆ ಇಷ್ಟ ಆಗುತ್ತದು, ಇಷ್ಟು ಕಾಣಿಸ್ತಾ ಇರುತ್ತೆ. ಪುಡಿ ಮಾಡಿದ್ರೆ ಇಷ್ಟ ಆಗುತ್ತೆ. ಇಷ್ಟೇ. ಶೈಲೇಜ್ ಜೊತೆ ಹಿಂಗೆ ಒಣ ಮಿಕ್ಸ್ ಮಾಡ್ಬಿಟ್ರೆ ಮುಗಿ. ಕಷ್ಟ ಏನು ಹೇಳೋಣ. ಇದರ ಆಗಿರುತ್ತೆ. ಇದರ ಹಾಕಿದ್ಮೇಲೆ ಹಂಗೆ ಬಿಟ್ಬಿಡಿ. ಇದನ್ನು ಮಿಕ್ಸ್ ಮಾಡ್ಬಿಡಿ ಚೆನ್ನಾಗಿ. ಇದ್ರ ಜೊತೆ ಫೀಡ್ ಹಾಕ್ತೀನಿ ನಾನು. ಈಗ ನಾನು ಫೀಡ್ ತೋರಿಸ್ತೀನಿ ಯಾವ ಫೀಡ್ ಅಂತ. ಫೀಡು ನಾನು ಸುಮಾರು ಜನ ಕೇಳ್ತಿರ್ತೀನಿ, ಫೀಡ್ ಯಾವ ಥರದ್ದು ಹಾಕ್ಬೇಕು ಅಂತ. ನಾವು ಸೇಲ್ ಮಾಡೋ ಪರ್ಪಸ್ ಆದ್ರೂ ನಾವು ಒಳ್ಳೆ ಕ್ವಾಲಿಟಿ ಫೀಡ್ ಹಾಕೋದು ನೋಡಿ. ಟ್ರಾನ್ಸಿಷನ್ ಮಿಕ್ಸ್, ಕಾರ್ಗಿಲ್ದು ಟ್ರಾನ್ಸಿಷನ್ ಮಿಕ್ಸ್ ಇದನ್ನ ಹಾಕ್ತಿವಿ.
ನಾನು ಸಪರೇಟ್ ಆಗಿ ಯಾವ ತರ ಫೀಡಿಂಗ್ ಮಾಡಬೇಕು ನನ್ನ ಹತ್ರ ತಗೊಂಡವರು ಯಾವ ತರ ಸಪರೇಟ್ ಆಗಿ ಈಗ ಫೀಡ್ ಯಾವ್ದು ಹಾಕ್ಬೇಕು, ಮೇವು ಎಷ್ಟೆಷ್ಟು ಹಾಕ್ಬೇಕು, ಯಾವ್ದು ಹಾಕ್ಬೇಕು, ಮತ್ತೆ ಸಪ್ಲಿಮೆಂಟ್ಸ್ ಯಾವ್ದು ಕೊಡ್ಬೇಕು, ಮೆಡಿಸಿನ್ ಏನಾದ್ರು ಇದ್ರೆ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲಾದ್ರೂ ಸಪರೇಟ್ ಆಗಿ ಹೇಳ್ಕೊಡ್ತೀನಿ. ಯಾವ್ದಾದ್ರು ಎಷ್ಟೆಷ್ಟು ಕೆಜಿ ಕೊಡ್ಬೇಕು ಅಂತ ಇವಾಗ ನಾನು ಹಾಕ್ತೀನಿ. ಇವತ್ತು ಡೈಲಿ ರೊಟೀನ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು, ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಇದು ಬಂದ್ಬಿಟ್ಟು ಈಗ 5 kg ಇದೆ ಫೀಡ್, 5 kg ಫೀಡ್ ಇದೆ. ಇದು ನಾನು ಇದಕ್ಕೆ 2 kg ಹಾಕ್ತಿದ್ದೀನಿ, ಅದಕ್ಕೆ 1 kg ಹಾಕ್ತಿದ್ದೀನಿ ದೊಡ್ಡ ಹಸುಗೆ. ಯಾಕೆಂದ್ರೆ ಸ್ವಲ್ಪ ಇವತ್ತೊಂದು ಸ್ವಲ್ಪ ಫೀವರ್ ಇದೆ ಲೈಟ್ ಆಗಿ, ಹಂಗಾಗಿ ಸ್ವಲ್ಪ ಫೀಡ್ ಕಮ್ಮಿ ಹಾಕ್ತಿದ್ದೀನಿ. ಹಾಕಿ ಲಾಸ್ಟ್ ಇಷ್ಟ ಆಗಿದೆ. ಡೈಲಿ ಇಷ್ಟು ಈ ತರ ಹಾಕ್ತಿವಿ, ಮಿಕ್ಸ್ ಮಾಡ್ತೀವಿ. ಹಸುಗಳು ಚೆನ್ನಾಗಿ ತಿಂತಿದಾವಲ್ಲ, ಹಂಗಾಗಿ ಇದು ಮಾಡ್ತಿರೋದು. ಸಪರೇಟ್ ಆಗಿ ಫೀಡಿಂಗ್ ಯಾವ ತರ ಇರಬೇಕು, ಸಪ್ಲಿಮೆಂಟ್ ಏನ್ ಕೊಡಬೇಕು ಅಂತ ಬೇಕು, ಸಪರೇಟ್ ಆಗಿ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಈಗ ಈ ತರ ಇರುತ್ತೆ ಗೈಸ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮಂತ ಬಡ ರೀತಿ ಸಪೋರ್ಟ್ ಮಾಡಿ. ಇದೇ ತರ ವಿಡಿಯೋಸ್ ಬರ್ತಾನೆ ಇರುತ್ತೆ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡ್ತೀರಿ ಗೈಸ್. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಥ್ಯಾಂಕ್ ಯು.